ಗಗನವ ಹಿಡಿಯಲು ಮುಗಿಲಗಲವ ತೋರಲು ಮನದಾಳವ ಮುಟ್ಟಲು ಮನೆ ಬಾಗಿಲ ಮಳೆ ಬಿಲ್ಲು FM ರೈನ್ಬೋ ಕನ್ನಡ ಕಾಮನ ಬಿಲ್ಲು. ಪ್ರಿಯ ಸ್ನೇಹಿತರೆ, ಕನ್ನಡ ರಾಜ್ಯೋತ್ಸವ ಮಾಸಾಚರಣೆಯ ಸಂದರ್ಭದಲ್ಲಿ ನುಡಿ ನಿತ್ಯೋತ್ಸವ ಕಾರ್ಯಕ್ರಮ ಸರಣಿ. ಇದರಲ್ಲಿ ಗಾಯಕ ಶ್ರೀ ಪಿಚ್ಚಳ್ಳಿ ಶ್ರೀನಿವಾಸ್ ಅವರು ಭಾಗವಹಿಸ್ತಾ ಇದ್ದಾರೆ. ಇವರ ಜೊತೆ ಪಾಲ್ಗೊಳ್ತಾ ಇದ್ದಾರೆ ಡಾಕ್ಟರ್ AS ಶಂಕರನಾರಾಯಣ. ಈ ಕಾರ್ಯಕ್ರಮ ಕೆಲವೇ ಕ್ಷಣಗಳಲ್ಲಿ. ಪ್ರಿಯ ಕೇಳಿಗರೆ, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಒಂದು ನಾಡಿನ ಸಂಸ್ಕೃತಿಯ ಶ್ರೀಮಂತಿಕೆಯನ್ನು, ಸಮೃದ್ಧಿಯನ್ನು ಗುರುತಿಸುವಂಥದ್ದು ಅಲ್ಲಿನ ಜನಪದ ಬೇರುಗಳನ್ನು ಅರ್ಥ ಮಾಡಿಕೊಳ್ಳೋದ್ರ ಮೂಲಕ ಮಾತ್ರ. ಕನ್ನಡ ನಾಡಿನ ಸಂಸ್ಕೃತಿ ಹಾಗೂ ಪರಂಪರೆ ಒಂದು ವೇಳೆ ಶ್ರೀಮಂತವಾಗಿದೆ ಅಂತ ನಾವು ಅಂದ್ಕೊಳ್ಳೋದಾದರೆ, ಇಲ್ಲಿನ ಜನಪದ ಸೊಗಡು ಅಷ್ಟೇ ಗಾಢವಾಗಿದೆ ಅಂತಲೂ ಕೂಡ ಅದರ ಅರ್ಥ. ಅಂತಹ ಶ್ರೀಮಂತ ಪರಂಪರೆಯ ಗಾಯಕ ಇವತ್ತು ನಮ್ಮ ಜೊತೆಗಿದ್ದಾರೆ, ಶ್ರೀಯುತ ಪಿಚ್ಚಳ್ಳಿ ಶ್ರೀನಿವಾಸ್ ಅವರು. ಅವ್ರ ಜೊತೆ ಮಾತಾಡ್ತಾ ಅವರ ಜನಪದ ಬದುಕಿನ ಕೆಲವು ಸಂಗತಿಗಳನ್ನು ಈಗ ಕೇಳೋಣ. ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯದ ಸ್ವಾಗತ ಶ್ರೀನಿವಾಸ್ ಅವರಿಗೆ. ನಮಸ್ಕಾರ ಸರ್. ಸರ್, ನಮ್ಮ ನುಡಿ ನಿತ್ಯೋತ್ಸವ ಕಾರ್ಯಕ್ರಮವನ್ನು ಇವತ್ತು ನಿಮ್ಮ ಒಂದು ಸುಮಧುರವಾದಂಥ ಗೀತೆಯೊಂದಿಗೆ ಪ್ರಾರಂಭ ಮಾಡಬೇಕು ಅಂತ ಹೇಳಿ ನಮ್ಮ ಆಶಯ. ಅವಶ್ಯವಾಗಿ ಸರ್. ನಮ್ಮ ಪರಂಪರೆ ಬಹಳ ದೊಡ್ಡ ಪರಂಪರೆ. ಆ ಪರಂಪರೆಯನ್ನು ಕುರಿತು ನಮ್ಮ ಜನಪದರಲ್ಲಿ ಏನಿದೆ ಅನ್ನೋದನ್ನು ಒಂದು ಸಣ್ಣ ಹಾಡಿನ ಮುಖಾಂತರ ನನ್ನ ಇವತ್ತಿನ ಚರ್ಚೆ ಮತ್ತು ಏನೋ ಹಾಡು ಇದೆ ಅದನ್ನು ಪ್ರಾರಂಭ ಮಾಡ್ತೀನಿ. ಶರಣಯ್ಯ ಶರಣೋ ಶರಣಯ್ಯ ಶರಣೋ ಶರಣು ಶರಣಯ್ಯ ಶರಣು ಶರಣಯ್ಯ ಶರಣು ಶರಣಯ್ಯ ಶರಣು ಶರಣಯ್ಯ ಶರಣು 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 ಶರಣಯ್ಯ ಶರಣು. ಊರೂರಿಗೊಂದೊಂದು ಕೆರೆ ಕಟ್ಟೆ ಕಟ್ಟಿದ, ಕಟ್ಟೆಯ ಮ್ಯಾಲೊಂದು ಅತ್ತಿಯ ಮರ ನೆಟ್ಟ, ಹಿರಿಯರ ಪಾದಕ್ಕೆ ಶರಣೋ ಅವರು ಮುಟ್ಟಿದ ಮಣ್ಣಿಗೆ ಶರಣು, ಹಿರಿಯರ ಪಾದಕ್ಕೆ ಶರಣು ಅವರು ಮುಟ್ಟಿದ ಮಣ್ಣಿಗೆ ಶರಣು. ಶರಣಯ್ಯ ಶರಣು ಶರಣಯ್ಯ ಶರಣು ಶರಣಯ್ಯ ಶರಣು ಶರಣಯ್ಯ ಶರಣು. ದಾರಿ ಹೋಕರಿಗೆಂದು ಅರಬಂಟಿಗೆ ಇಟ್ಟ, ನಡೆವಾಗ ನೆರಳಿರಲು ಸಾಲು ಮರಗಳು ನೆಟ್ಟ, ನೆರಳಂತ ನೆನಪಿಗೆ ಶರಣು ಕರುಣೆಯ ಕಣ್ಣಿಗೆ ಶರಣು, ನೆರಳಂತ ನೆನಪಿಗೆ ಶರಣು ಕರುಣೆಯ ಕಣ್ಣಿಗೆ ಶರಣು. ಶರಣಯ್ಯ ಶರಣು ಶರಣಯ್ಯ ಶರಣು ಶರಣಯ್ಯ ಶರಣು ಶರಣಯ್ಯ ಶರಣು. ದನಕರು ಕುಡಿಯೋಕೆ ಗೋಕುಂಟೆ ಕಟ್ಟಿದ, ಗೋಕುಂಟೆ ಬಳಿಯೊಂದು ಗೋಕಲ್ಲು ನೆಟ್ಟಂತ, ಹಾಲಂತ ಮನಸ್ಸಿಗೆ ಶರಣು ದೀವಟಿ ಬೆಳಕಿಗೆ ಶರಣು, ಹಾಲಂತ ಮನಸ್ಸಿಗೆ ಶರಣು ದೀವಟಿ ಬೆಳಕಿಗೆ ಶರಣು. ಶರಣಯ್ಯ ಶರಣು ಶರಣಯ್ಯ ಶರಣು ಶರಣಯ್ಯ ಶರಣು ಶರಣಯ್ಯ ಶರಣು. ತಲೆಮಾರು ನೆನಪುಗಳ ಕತೆ ಕತೆಯಲ್ಲಿಟ್ಟು, ಸೊಲ್ಲು ಸೊಲ್ಲಿಗೂ ಕಣ್ಣ ದೀಪ ಬೆಳಗಿಸಿದಂತ, ತಲೆಮಾರು ನೆನಪುಗಳ ಕತೆ ಕತೆಯಲ್ಲಿಟ್ಟು, ಸೊಲ್ಲು ಸೊಲ್ಲಿಗೂ ಕಣ್ಣ ದೀಪ ಬೆಳಗಿಸಿದಂತ, ನುಡಿಯ ಗುಡಿಗಾರರಿಗೆ ಶರಣು ಅವರ ಮೆಟ್ಟಡಿಯ ಅರಿವಿಗೆ ಶರಣು, ನುಡಿಯ ಗುಡಿಗಾರರಿಗೆ ಶರಣು ಅವರ ಮೆಟ್ಟಡಿಯ ಅರಿವಿಗೆ ಶರಣು. ಶರಣಯ್ಯ ಶರಣು ಶರಣಯ್ಯ ಶರಣು ಶರಣಯ್ಯ ಶರಣು ಶರಣಯ್ಯ ಶರಣು 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 ಶರಣಯ್ಯ ಶರಣು 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 ಶರಣಯ್ಯ ಶರಣೋ
ಶರಣೋ ಶರಣೋ. ಭಾಳ ಸಂತೋಷ ಸರ್. ಕೆರೆ ಕಟ್ಟೆ ಕಟ್ಟಿಸುವಂಥದ್ದು, ಅರವಟ್ಟಿಗೆ ನಿರ್ಮಿಸುವಂಥದ್ದು, ಸಾಲು ಮರಗಳನ್ನು ನೆಟ್ಟು ಪೋಷಿಸುವಂಥದ್ದು, ಯಾರಾದರೂ ಬಂದರೆ ಅವರ ಹಸಿವನ್ನು ಹಿಂಗಿಸೋದಕ್ಕೆ ಏನೆಲ್ಲ ಮಾಡಬೇಕು ಅದೆಲ್ಲವನ್ನು ಮಾಡಬೇಕು ಅನ್ನೋಂಥದ್ದು, ಹಸಿದವರಿಗೆ ಅನ್ನವನ್ನು ನೀಡಬೇಕು ಅನ್ನೋಂಥದ್ದು, ಬಾಯಾರದವ್ರಿಗೆ ನೀರನ್ನು ಕೊಡಬೇಕು ಅನ್ನೋಂಥದ್ದು, ಇವೆಲ್ಲ ನಮ್ಮ ಜನಪದರು ಕಂಡಂಥ ಒಂದು ಕಲ್ಪನೆ. ಅಂಥ ಆಶಯಗಳು ಎಷ್ಟು ಅದ್ಭುತವಾಗಿ ಮೂಡಿಬಂದಿದೆ ಈ ಒಂದು ಗೀತೆಯಲ್ಲಿ. ಅಲ್ಲ, ಈ ಗೀತೆ ನಮ್ಮ ತಂಡ, ಈಗ ನನ್ನ ತಂಡ ಒಂದಿದೆ, ಸಾರಂಗರಂಗ ಅಂತ ಒಂದು ತಂಡ ಕಟ್ಕೊಂಡಿದ್ದೀವಿ. ಅದು ನಾನು 30 ಹೆಚ್ಚು ಕಡಿಮೆ 35-40 ವರ್ಷಗಳಿಂದ ಅದರಲ್ಲಿ ನಾಟಕ, ಜನಪದ ಗೀತೆ ಮತ್ತು ಬೇರೆ ಬೇರೆ ಮಕ್ಕಳಿಗಾಗಿ, ವಿಶೇಷವಾಗಿ ಗ್ರಾಮಾಂತರ ಮಕ್ಕಳಿಗಾಗಿ ಒಂದು ತರಬೇತಿ ಕೇಂದ್ರ, ಇವುಗಳು ಅವೆಲ್ಲ ಶಿಬಿರಗಳು ಅವೆಲ್ಲ ಮಾಡ್ತಾ ಇರ್ತೀವಿ. ಆ ತಂಡದ ಒಂದು ಆಶಯ ಗೀತೆಯಾಗಿ ಈ ಹಾಡನ್ನ, ಅಂದ್ರೆ ಇಡೀ ನಮ್ಮ ಪರಂಪರೆಯ ಒಂದು ಇದು ತನವನ್ನ ಅಲ್ಲಿ ಇರಬೇಕು ಅನ್ನೋ ಒಂದು ಹಾಡಲ್ಲಿ ಇರಬೇಕು ಅನ್ನೋ ಕಾರಣಕ್ಕಾಗಿ ಕೋಟಿಗನಹಳ್ಳಿ ರಾಮಯ್ಯ ಅವರು ಈ ಹಾಡನ್ನು ನಮಗೆ ರಚನೆ ಮಾಡಿಕೊಟ್ರು. ಸರ್, ತಾವು ಗ್ರಾಮೀಣ ಬಡ ಕುಟುಂಬದಿಂದ ಬಂದು ದಲಿತ ಕಲಾ ಮಂಡಳಿಯ ಮೂಲಕ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಪ್ರಾರಂಭಿಸ್ತೀರಿ. ಹೌದು ಸರ್. ಮತ್ತು ಕರ್ನಾಟಕದಾದ್ಯಂತ ಗ್ರಾಮೀಣ ಪ್ರದೇಶಗಳಲ್ಲಿ ಕಾರ್ಯಕ್ರಮಗಳನ್ನು ನೀಡೋದ್ರ ಜೊತೆಗೆ ಅಲ್ಲಿನ ಮೂಲ ಜನಪದ ಗೀತೆಗಳನ್ನು ಸಂಗ್ರಹಿಸಿ ಅದನ್ನು ಮುನ್ನೆಲೆಗೆ ತರುವಂಥ ಕೆಲಸವನ್ನು ತಾವು ಮಾಡ್ತೀರಿ. ಇದಷ್ಟೇ ಅಲ್ಲ, ಇತ್ತೀಚಿನ ಕವಿಗಳನ್ನು ಕೂಡ ಹಿಡಿದು ಅವರಿಂದ ಜನಪದ ರೀತಿಯಾದಂತಹ ಒಂದು ಹಾಡುಗಳನ್ನು ಬರೆಸಿ ಅದಕ್ಕೂ ಕೂಡ ತಾವು ಧ್ವನಿಯಾಗ್ತೀರಿ. ಅನೇಕ ಜನಜಾಗೃತಿ ಗೀತೆಗಳು, ಭಾವಗೀತೆಗಳು, ಬೀದಿ ನಾಟಕಗಳು ಮತ್ತು ಪರಿವರ್ತನೆಯ ವಚನಗಳು, ಇವುಗಳ ಮೂಲಕ ಒಂಥರ ತಳ ಸಮುದಾಯದ ಜನರಲ್ಲಿ ಜಾಗೃತಿಯನ್ನು ಮೂಡಿಸುವಂತಹ ಕೆಲಸವನ್ನು ತಾವು ಮಾಡ್ತಾ ಇದ್ದೀರಿ. ಯಾಕೆ ಮಾಡಬೇಕು ಅನ್ನಿಸ್ತು ಸರ್? ಈಗ ಒಂದು, ನೀವು ಇಷ್ಟೊತ್ತು ಹೇಳಿದಂಥ ಮಾತುಗಳಿಗೆ ಒಬ್ಬ ಗಾಯಕನಾಗಿ ರೂಪುಗೊಂಡಿದ್ದೆ ನನ್ನ ತಾಯಿ ಸಿದ್ದಮ್ಮ ಇಂದ. ನಮ್ಮ ತಾಯಿ ಸಿದ್ದಮ್ಮ, ನಮ್ಮ ತಂದೆ ನಡಿಪಣ್ಣ ಅಂತ ಅವರು ಮೃದಂಗ ನುಡ್ಸೋರು. ನಮ್ಮ ಊರಲ್ಲಿ ಒಂದು ರಾಮದೇವ್ರ ಗುಡಿ ಇದೆ. ಓಕೆ. ಸೊ ಅಲ್ಲೆಲ್ಲ ನಾವು ಭಜನೆಗೆ ಹೋಗ್ತಿದ್ವಿ ನಾವು. ಬಹುಶಃ ಅಲ್ಲಿಂದ ನನಗೆ ಒಂದು ಇದು ನಮ್ಮ ತಾಯಿ ಕಡೆಯಿಂದನೇ ನನಗೆ ಬಂದಿರಬಹುದು ಅಂತೇಳಿ ನನಗೊಂದು ಇದು ಬಲವಾದ ನಂಬಿಕೆ ಕೂಡ, ಅದು ನಿಜ ಕೂಡ. ನಮ್ಮ ತಾಯಿ ಕೂಲಿಗೆ ಹೋಗುವಾಗ ಅವರು ಹೊಲಗಳಲ್ಲಿ ಮತ್ತು ಗದ್ದೆಗಳಲ್ಲಿ ನಮ್ಮ ಊರ ಸುತ್ತಮುತ್ತ ಹೋಗುವಾಗ ಅಲ್ಲಿ ಕೆಲಸ ಮಾಡುವಾಗ ನಮ್ಮ ತಾಯಿ ಕೈಯಲ್ಲಿ ಹಾಡಿಸೋರು, ಏನೋ ಬೇರೆ ಬೇರೆ ರೀತಿಯ ಹಾಡುಗಳೆಲ್ಲ ಹಾಡಿಸೋರು. ನಾಟಿ ಹಾಕುವಾಗ, ಪೈರು ಕೊಯ್ಯುವಾಗ, ಇನ್ನೊಂದು ಮತ್ತೊಂದು ಆ ಥರದ ಇದು ಸಂಬಂಧಪಟ್ಟಂಗೆ ನಾನು ಇದರಿಂದ ಹಂಗೆ ಬೆಳೀತಾ ನಾನು ಕಾಲೇಜು ಹಂತಕ್ಕೆ ಬಂದಾಗ ನೀವು ಹೇಳಿದಂಥ ಒಂದು ದಲಿತ ಒಂದು ಮೂಮೆಂಟ್ಗೆ ನಾನು ಹತ್ತಿರ ಆದೆ. ಅಲ್ಲಿನ ಹಾಡುಗಳ ಮುಖಾಂತರ ಜನಕ್ಕೆ, ಅಂದರೆ ಒಟ್ಟು ನಮ್ಮ ಕಲೆ, ಸಂಸ್ಕೃತಿ, ಪರಂಪರೆ, ಆಮೇಲೆ ನಮ್ಮ ಹಕ್ಕುಗಳು. ಈಗ ಮನುಷ್ಯನಿಗೆ ಒಂದು ಹಕ್ಕು ಅಂತ ಇರ್ತದೆ, ಬದುಕುವಂಥ ಒಂದು ಹಕ್ಕಿರ್ತದೆ. ಆ ಹಕ್ಕನ್ನ ಅವ್ರಿಗೆ ಹಾಡುಗಳ ಮುಖಾಂತರ ಎಚ್ಚರಿಸೋದು ಹೆಂಗೆ? ಇದು ಬುದ್ಧ, ಬಸವ, ಅಂಬೇಡ್ಕರ್, ಪೆರಿಯಾರ್, ಕನಕದಾಸರು, ಕೈವಾರ ನಾರಾಯಣ ತಾತ, ಮಂಟೇಸ್ವಾಮಿ, ಮಲೆಮಹದೇಶ್ವರ, ಶಿಶುನಾಳ ಸಿರಿಯಪ್ಪ, ಅವರೆಲ್ಲ ಕೂಡ ನಮ್ಮ ಕಲ್ಚರಲ್ ಐಕಾನ್ಸ್. ಅವರು ಸಾಂಸ್ಕೃತಿಕ ನುಡಿ, ಅದಕ್ಕೆ ನಾನು ಹೇಳೋದು ನುಡಿಯ ಗುಡಿಗಾರರು. ಅವರ ಮೆಟ್ಟಡಿಯ ಅರಿವಿಗೆ ನನ್ನ ಶರಣು ಅಂತ ನಾನು ಪ್ರಾರಂಭಕ್ಕೆ ಹೇಳಿದೆ. ಈಗ ನಾವು ಹಿಂಗೆ ಈ ಥರ ಹೋಗುವಾಗ ಇದಕ್ಕೆ ನಮಗೆ ಪೂರಕವಾಗಿದ್ದು ಕೋಟಿಗನಹಳ್ಳಿ ರಾಮಯ್ಯ ಅವರು. ನಾವು ಹಳ್ಳಿಗೆ ಹೋದಾಗ ಅಲ್ಲಿ ನೀವು ಹೇಳಿದ್ರಲ್ಲ, ನಾವು ಒಂದು ಹಳ್ಳಿಯ ಹಾಡನ್ನು, ಒಂದು ಜಾನಪದ ಗೀತೆಯನ್ನು ತಗೊಂಡು ಅದಕ್ಕೆ ಇವತ್ತಿನ ನಮ್ಮ ಹಕ್ಕುಗಳ ಬಗ್ಗೆ ಅಥವಾ ಆ ಥರದ್ದೇನೋ ವಿಚಾರಗಳ ಬಗ್ಗೆ ಹಾಡನ್ನು ಬರೆಸಿ ನಾವು ಕೊಡ್ತಿದ್ವಿ. ಜೀತ ಪದ್ಧತಿ ಅದೊಂದು ಅನಿಷ್ಟ ಪದ್ಧತಿ ಅಂತ ನಾವು ಇಡೀ ಸರ್ಕಾರಗಳೆಲ್ಲ ನಾವು ಭಾಳ ಅದಕ್ಕೆ ಇದೆಲ್ಲ ಮಾಡ್ತೀವಿ, ಜೀತ ಕಿಟ್ಕೋಬಾರ್ದು. ಆದರೂ ಕೂಡ ಇವತ್ತು ಹಳ್ಳಿಗಳಲ್ಲಿ ಜೀತ ನಡೀತಾ ಇರ್ತದೆ. ಸೊ ಅದಕ್ಕೀಗ ಒಂದು ಜನಪದ ಗೀತೆ, ಹಾಕಬೇಡಣ್ಣೋ ಎಲೆ ಬೇಟೆಗಾರಣ್ಣೋ, ಹೊಟ್ಟೆಯೊಳಗೆ ಕಂದಾನಿರುವಾನೋ, ನಮ್ಮ ಹೊಟ್ಟೆಯೊಳಗೆ ಕಂದಾನಿರುವಾನೋ, ತಿನ್ನೋದು ಗರಿ ಕುಲ್ಲು, ಕುಡಿಯೋದು ಮಂಜು ನೀರೇ, ಅಣ್ಣ ತಿನ್ನೋದು ಗರಿ ಕುಲ್ಲು, ಕುಡಿಯೋದು ಮಂಜು ನೀರೇ, ಹಾಕಬೇಡಣ್ಣೋ ಎಲೆ ಬೇಟೆಗಾರಣ್ಣೋ, ಹೊಟ್ಟೆಯೊಳಗೆ ಕಂದನಿರುವಾನೋ. ಯಾರು ಕೇಳ್ತಿರೋದು? ತಂಗಾಡಿ ಗಿಡ ಕೆಳಗೆ ತಾರ್ಯಾಡೋ ಕುಂದಿಲಣ್ಣ, ಅಣ್ಣ ತಂಗಾಡಿ ಗಿಡ ಕೆಳಗೆ
ಬೇಟೆಗಾರಣ್ಣೋ ಹೊಟ್ಟೆಯೊಳಗೆ ಕಂದನಿರುವಾನೋ. ಕುಂದಲಿ ಅಂದ್ರೆ ಮೊಲ. ಓಕೆ, ಅದು ನಮ್ಮ ಕೋಲಾರ ಆ ಕಡೆಯ ಸ್ಲ್ಯಾಂಟ್ ಅದು. ಇದು ಕುಂದಲಿ ಅನ್ನೋದು. ಮೊಲ ತನ್ನ ಬಸಿರಾದಂತ ಮೊಲ ತನ್ನ ಬೇಟೆಗಾರನ ಕೇಳ್ಕೊಳ್ಳುತ್ತೆ, ನೀನ್ ನನ್ಗೆ ಹಾಕ್ಬೇಡ ಕಣಯ್ಯ, ಬಾಣ ಬಿಡ್ಬೇಡ, ನನ್ನ ಹೊಟ್ಟೆ ಒಳಗೆ ಇನ್ನೊಂದು ಕಂದ ಇದೆ, ನನ್ನನ್ನು ಕೊಂದ್ರೆ ನಿನ್ಗೆ ಏನಾಗುತ್ತೆ ಅಂತ ಅದು ಕೇಳ್ಕೊಳ್ಳುತ್ತೆ. ಇದು ಟ್ಯೂನ್. ಅದು ಇದೊಂದು ಜಾನಪದ ಗೀತೆ. ಇದನ್ನ ನಾವು ಈ ನಮ್ಮ ರಾಜ್ಯ ಮತ್ತು ದೇಶ ಎಲ್ಲ ಕಡೆ ಸಾಕ್ಷರತಾ ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ಕ್ಯಾಂಪೇನ್ಗಳಾಗ್ತಾ ಇತ್ತು. ಅದಕ್ಕೆ ಸಂಬಂಧಪಟ್ಟಂಗೆ ಹಾಡುಗಳು ಬರೆದ್ರು, ನಾಟಕಗಳು ಬರೆದ್ರು, ಬೇರೆ ಬೇರೆ ಡಾಕ್ಯುಮೆಂಟ್ಸ್ ಆಯಿತು, ಎಲ್ಲ ಇದಾಯ್ತು. ನನಗೆ ಮತ್ತು ಕೋಟಿಗನಹಳ್ಳಿ ರಾಮಣ್ಣ ಮತ್ತು ನಮ್ಮ ಜಿ ಪರಮೇಶ್ವರ್ ಅಂತ ಒಬ್ರು ಇದ್ದಾರೆ, ಬೆಂಗಳೂರಲ್ಲಿ ಇದ್ದಾರೆ. ಅವರು ಈಗ ಅವರೇ ಡಾಕ್ಯುಮೆಂಟ್ರಿ ಮತ್ತು ಆ ಥರದ ಇದನ್ನು ಪರಮೇಶ್ವರ್ ಭಾಳ ದೊಡ್ಡ ಕ್ಯಾಮ್ರಾ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತು ಸಿನಿಮಾಗೆ ಸಂಬಂಧಪಟ್ಟ ಭಾಳ ದೊಡ್ಡ ಹೆಸರು ಮಾಡಿರ್ತಾರೆ ಅವರು. ಒಂದು CD ಮಾಡಬೇಕು, ಒಂದು ಕ್ಯಾಸೆಟ್ ಮಾಡಬೇಕು ಹಾಡುಗಳದು ಅಂತೇಳಿ ನನ್ನನ್ನು ರಾಮಣ್ಣ ಅವ್ರನ್ನ ಬಿಜಾಪುರಕ್ಕೆ ಕರ್ಕೊಂಡು ಹೋದರು. ನಾವು ಹಿಂಗೆ ಟ್ರೈನಲ್ಲಿ ಹೋಗ್ತಾ ಇದ್ವಿ. ನಾವು ಏನೋ ಬೆಳಗ್ಗೆ ರಾತ್ರಿಯಲ್ಲಿ ಟ್ರೈನ್ ಎತ್ತಿದ್ವಿ ಬೆಂಗಳೂರು. ಸೊ ಅಲ್ಲಿ ಹೋಗ್ತಾ ಹಾಡು ಬರೀಬೇಕಲ್ಲ, ಈಗ ಬೆಳಗ್ಗೆ ಅಲ್ಲಿ ಹೋದ ತಕ್ಷಣ ಒಂದು ಹಾಡು ಹೇಳ್ಬೇಕಲ್ಲ ಅಂತಂದು ಮನಸ್ಸಲ್ಲಿತ್ತು. ಅಂದರೆ ಒಂದು ಹಾಡು ಕೊಡಬೇಕು. ನಾನು ಈ ಟ್ಯೂನ್ ಹೇಳಿದೆ, ಯಾರು ಕೋಟಿಗನಹಳ್ಳಿ ರಾಮಯ್ಯ ಅವ್ರಿಗೆ ಈ ಟ್ಯೂನ್ ಹೇಳಿದೆ ಟ್ರೈನಲ್ಲಿ. ಅವರು ಹಚ್ಚ ಬ್ಯಾಡವ್ವ ಜೀತಕ್ಕ ನನ್ನನ್ನ ಎಲೆ ಬಾಳೆ ಸುಳಿ ನಾನವ್ವ, ಗಬ್ಬದ ಕಾಳು ಅಡಿವ್ಯಾಗ ಇತ್ತು, ಹೊರಲಾರದೆ ಒತ್ತು ತಂದು ಮನಿ ತನಕ ತಂದು ಬಿಟ್ಟೆ, ಒತ್ತಾಯಿ ತ್ಯಾಕೆಂದೋ ಒದ್ದಾನೆ ಮನೆ ಒಡೆಯ, ಹಚ್ಚ ಬ್ಯಾಡವ್ವ ಜೀತಕ್ಕ ನನ್ನನ್ನ ಎಳೆ ಬಾಳೆ ಸುಳಿ ನಾನವ್ವ. ಆಲ್ರೆಡಿ ಅದೇ ರಾಗ ಮತ್ತು ಅದೇ ಇದರಲ್ಲಿ ನಾವು ಬೇರೆ ವಿಚಾರವನ್ನ, ಒಂದು ಸಂಗತಿಯನ್ನ, ಒಂದು ಇದನ್ನ ಕೊಡ್ತಾ ಇದ್ವಿ. ಅಂದ್ರೆ ಇಡೀ ಈ ಹಾಡನ್ನ ಇಡೀ ರಾಜ್ಯದಲ್ಲಿ 30 ಜಿಲ್ಲೆಗಳಲ್ಲಿ 176 ತಾಲೂಕುಗಳು ಎಲ್ಲೆಲ್ಲಿ ಸಾಕ್ಷರತಾ ಕಾರ್ಯಕ್ರಮ ಆಯಿತೋ ಅಲ್ಲೆಲ್ಲವೂ ಕೂಡ ಈ ಹಾಡು. ಆಮೇಲೆ ನಾವು ವಿಶೇಷವಾಗಿ ಈ ಹಾಡನ್ನ BR ಛಾಯಾ ಅಮ್ಮ ಅವ್ರ ಕೈಯಲ್ಲಿ ಆಡಿಸಿದ್ವಿ, ಅವರ ದನಿಯಲ್ಲಿ ಆಡಿಸಿದ್ವಿ. ಅದ್ಭುತವಾದಂತ ಒಂದು ರೆಸ್ಪಾನ್ಸ್ ಬಂತು. ಆಮೇಲೆ ಸರ್ ಈ ಹಾಡನ್ನ ಮೈಸೂರಿನ SR ರಮೇಶ್ ಅಂತ ಹೇಳ್ಬಿಟ್ಟು ಒಬ್ಬ ಪ್ರೊಫೆಸರ್, ಇಂಗ್ಲಿಷ್ ಪ್ರೊಫೆಸರ್ ಇದ್ದಾರೆ. ಅವರು ಇದನ್ನ ಒಂದು ಬೀದಿ ನಾಟಕ ತರ ಮಾಡಿದ್ರು, ಒಂದು ರೂಪಕ ತರ ಮಾಡಿದ್ರು. ನಿಮಗೆ ಎಷ್ಟೋ ಜಿಲ್ಲೆಗಳಲ್ಲಿ ಈ ಆ ರೂಪಕವನ್ನು ನೋಡಿದಂತ ತಾಯಂದಿರು ತಮ್ಮ ಮಕ್ಕಳ ಜೀತಕ್ಕಿಟ್ಟ ತಮ್ಮ ಮಕ್ಕಳನ್ನ ಬಿಡಿಸ್ಕೊಂಡು ಬಂದು ಶಾಲೆಗೆ ಸೇರಿಸಿದ್ದಾರೆ. ನೋಡಿ, ಇದಕ್ಕಿಂತ ಸಾರ್ಥಕತೆ ಬೇಕಾ? ಇದು ನಮ್ಮ ಉದ್ದೇಶ ಅಷ್ಟೇ. ಇದೊಂದು ಸಾಮಾಜಿಕವಾದಂತ ಒಂದು ಚಳವಳಿ, ಇನ್ನೊಂದು ಮತ್ತೊಂದು ಪರಿವರ್ತನೆಯ ಒಂದು ಹೊಳಹು. ಎಸ್, ಹಾಗಾಗಿ ನಾವು ಆ ಹಾಡುಗಳನ್ನ, ಹಳ್ಳಿಗಳಲ್ಲಿರುವಂತಹ ಹಾಡುಗಳನ್ನ ಸಂಗ್ರಹ ಮಾಡಿಕೊಂಡು ಅದೇ ಟ್ಯೂನ್ ಅಲ್ಲಿ ಈ ತರದ ವಿಚಾರಗಳು, ಅದು 100 ಹಾಡುಗಳು ಆ ತರ ಬಂದಿದೆ. ನೀವು ಶಾಲಾ ಕಾಲೇಜು ದಿನಗಳಲ್ಲಿ ಹಾಡ್ತಾ ಇದ್ರಾ ಸರ್? ಶಾಲಾ ಕಾಲೇಜು ದಿನಗಳಲ್ಲಿ ನಾನು ಹಾಡ್ತಾ ಇದ್ದಿದ್ದು ರಾಜ್ಕುಮಾರ್ ಹಾಡುಗಳು. ಯಾರೋ ಒಂದು ಐಕಾನ್ ಬೇಕಾಗಿತ್ತಲ್ಲ ನಮ್ಗೆ. ಕರೆಕ್ಟ್. ನಾವು ಭಜನೆ ಹಾಡುಗಳು ಹಾಡ್ತಿದ್ವಿ. ನಾವು ಊರಲ್ಲಿ ಅಲ್ಲಿ ದೇವಸ್ಥಾನಕ್ಕೆ ಹೋದಾಗ ಭಜನೆ ಅಂದ್ರೆ ವಿಶೇಷವಾಗಿ ನಾವು ಕೈವಾರ ನಾರಾಯಣ ತಾತನ ತತ್ವಪದಗಳನ್ನು ಹಾಡ್ತಾ ಇದ್ವಿ. ಈಗ ನಮ್ಮ ತಾಯಿ ಕೂಡ, ನಮ್ಮ ತಾಯಿ ಎಷ್ಟು ಸರ್, ಈಗ ಕೋಲಾರ ಜಿಲ್ಲೆ ಮತ್ತು ಈಗಿನ ಚಿಕ್ಕಬಳ್ಳಾಪುರ ಅಥವಾ ಬೆಂಗಳೂರು ಗ್ರಾಮಾಂತರ ಅಥವಾ ತಮಿಳುನಾಡಿನ ಕೃಷ್ಣಗಿರಿ ಮತ್ತು ಅಂದರೆ ಒಟ್ಟು ಈ ಬಯಲ್ಸೀಮೆ ಇದೆಯಲ್ಲ, ಆ ಬಯಲ್ಸೀಮೆ ಇದರಲ್ಲಿ ನೀವು ಯಾವುದೇ ಹಳ್ಳಿಗೆ ಹೋಗಿ, ಇಂಥ ಹಳ್ಳಿಯಲ್ಲಿ ಕೈವಾರ ನಾರಾಯಣ ತಾತನ ಪದಗಳನ್ನು ಹಾಡೋರು ಇಲ್ಲ ಅಂತ ನೀವು ಅನ್ಕೊಂಡೋದ್ರೆ ಅಲ್ಲಿ ನಿಮ್ಗೊಂದು 10 ಜನ ಸಿಗ್ತಾರೆ. ಇಲ್ಲ ಅಂತ ಇಲ್ಲ ಅಂತ ಯಾವ ಈ ಹಳ್ಳಿಯಲ್ಲಿ ಕೈವಾರ ನಾರಾಯಣ ತಾತನ ಹಾಡುಗಳು ಹೇಳೋರು ಇಲ್ಲ, ತತ್ವಪದ ಹೇಳೋರು ಇಲ್ಲ ಅಂತ ನೀವು ಹೋದ್ರೆ ಅಲ್ಲಿ ಒಂದು 10 ಜನ ಸಿಗ್ತಾರೆ. ಆ ಥರದ 10 ಜನ ಇವರಲ್ಲಿ ನಮ್ಮ ತಾಯಿ ಸಿದ್ದಮ್ಮ ಕೂಡ ಒಬ್ರು. ಅವರು ಕೈವಾರ ನಾರಾಯಣ ತಾತನ ಪರಮ ಭಕ್ತರವರು, ನಾನು ಕೂಡ ಅಷ್ಟೇ. ನಾನು ಕೈವಾರ ನಾರಾಯಣ ತಾತನ ನೋಡಿ ನಾನು ಹೇಳ್ತಾ ಇದ್ರೆ ನನ್ನ ಮೈಯೆಲ್ಲ ಜುಮ್ ಅಂತ ಇದೆ ಕೈವಾರ ತಾತನ ಬಗ್ಗೆ. ನಾನು ಅವರು ಏನಮ್ಮ ಗಂಗಾ ಭವಾನಿ, ಏನಮ್ಮ ಗಂಗಾ ಭವಾನಿ, ನಂಬಿದೆ ನಿನ್ನ ಶಂಕರನ ರಾಣಿ, ಏನಮ್ಮ ಗಂಗಾ ಭವಾನಿ, ಹೆತ್ತ ತಾಯೇ ತೋರು ಕರುಣೆ, ಕಂದನಲ್ಲಿ ಕಪಟ ಬೇಕೆ, ಒಲಿದು ಬಾ ಗಂಗಮ್ಮ ತಾಯೇ, ನೆಲೆಯೂರೇ ನಿತ್ಯ ಮಾಯೆ,
ಏನಮ್ಮ ಗಂಗಾ ಭವಾನಿ, ನಂಬಿದೆ ನಿನ್ನ ಶಂಕರನ ರಾಣಿ, ಏನಮ್ಮ ಗಂಗಾ ಭವಾನಿ. ಮುನಿಸೇಕೆ ದಾಸನಲ್ಲಿ ನಂಬಿದವರ ನೋಯಿಸಬಹುದೇ, ಅನಿಯೊಡೆದು ಬರಲಿ ಅನುಮಾನ ಕಳೆಯಲಿ, ಬಾಯೆಂದರೆ ಬಂದು ಕೋಯೆಂದು ವರ ನೀಡಿ, ಹರಸು ನನ್ನವ್ವ ಜುಳು ಜುಳನೆ ಹರಿದು, ಏನಮ್ಮ ಗಂಗಾ ಭವಾನಿ, ನಂಬಿದೆ ನಿನ್ನ ಶಂಕರನ ರಾಣಿ, ಏನಮ್ಮ ಗಂಗಾ ಭವಾನಿ. ರೂಪಗಳೆಲ್ಲ ಜಲರೂಪವೇ ತಾಯಿ, ಜೀವಗಳಲ್ಲಿ ಜಲವೇ ಪ್ರಾಣವು ತಾಯಿ, ಲೋಕಗಳೆಲ್ಲ ಜಲ ಬಂದವಮ್ಮ, ಭುವಿ ಬಾನು ನಿನ್ನ ಕನಿಕರವು ಅಮ್ಮ, ಏನಮ್ಮ ಗಂಗಾ ಭವಾನಿ. ಇದು ಕೈವಾರ ನಾರಾಯಣ ತಾತನ ತೆಲುಗಿನಲ್ಲಿರುವಂಥ ಹಾಡು. ಇದು ನಮ್ಮ ತಾಯಿನೂ ತೆಲುಗಿನಲ್ಲೇ ಹಾಡ್ತಾ ಇದ್ದಿದ್ದು. ಆಮೇಲೆ ಬಹುತೇಕ ಎಲ್ಲ ಹಳ್ಳಿಗಳಲ್ಲಿ ಕೂಡ ತೆಲುಗಿನಲ್ಲೇ ಹಾಡ್ತಾರೆ. ಇದನ್ನು ನನ್ನ ಒಂದು ಕನಸಿನ ಪ್ರಾಜೆಕ್ಟ್ ಇದು. ನನ್ನ ಜೀವನದಲ್ಲಿ ಕೈವಾರ ನಾರಾಯಣ ತಾತ ಹಾಡುಗಳು ಒಂದು CD ಮಾಡಬೇಕು, ಒಂದು ಕ್ಯಾಸೆಟ್ ಮಾಡಬೇಕು ಅನ್ನೋದು ಅದು ಕನಸು. ನನ್ನ ಜೀವನದ ಒಂದು ದೊಡ್ಡ ಕನಸು. ಅದಕ್ಕೆ ನಮ್ಮ ಇವರು CS ದ್ವಾರಕನಾಥ್ ಅವರು ನನಗೆ ಆರ್ಥಿಕವಾಗಿ CD ಇದಕ್ಕೆ ಸಹಾಯ ಮಾಡಿದ್ರು. ಇದನ್ನ ಮಡ್ರಾಸಲ್ಲಿ ಆಮೇಲೆ ಬಹಳ ಅದ್ಭುತವಾದಂತಹ ವಾದ್ಯ ವೃಂದದಲ್ಲಿ, ಇದು ಎಲ್ಲಿಯೂ ಕೂಡ ಇವನ್ ತೀರಾ ವೆಸ್ಟರ್ನ್ ಆಗಬಾರ್ದು, ಇನ್ನೊಂದು ಮತ್ತೊಂದು ಎಲ್ಲ ಅಂದ್ರೆ ಮೂಲ ಇದಕ್ಕೆ ಏನೋ ಧಕ್ಕೆ ಆಗದೇ ಇರೋ ರೀತಿಯಲ್ಲಿ ಅವರು CS ದ್ವಾರಕನಾಥ್ ನನಗೆ ಇದನ್ನು ಆರ್ಥಿಕ ಸಹಾಯ ಮಾಡಿ, ಮತ್ತು ಡಾಕ್ಟರ್ KY ನಾರಾಯಣ ಸ್ವಾಮಿ ಅಂತಿದ್ದಾರೆ, ಪ್ರೊಫೆಸರ್, ಕನ್ನಡ ಪ್ರೊಫೆಸರ್. ಅವರು ಈ ಹಾಡನ್ನ ಈ ತೆಲುಗಿನ ಹಾಡಿಗೆ ಏನೂ ಧಕ್ಕೆ ಬರ್ದಿರೋಂಗೆ ಕನ್ನಡಕ್ಕೆ ಭಾವಾನುವಾದ ಮಾಡಕ್ಕೆ ಕೊಟ್ಟೆವು. ಈ ಥರದ ಒಂದು 8 ಹಾಡುಗಳು ಒಂದು CD ತಂದ್ವಿ. ಯಾವಾಗ, ಎಷ್ಟನೇ? ಅದು 2006ರಲ್ಲಿ ಅದ್ಭುತವಾಗಿ. ಅಲ್ಲಿ ಪ್ರತಿ ವರ್ಷ ಅಲ್ಲಿ ಹುಣ್ಣಿಮೆ ಇದಾಗ್ತದಲ್ಲ, ಒಂದ್ಸಲಿ 7,000 ಕ್ಯಾಸೆಟ್ ತಗೊಂಡೋಗಿದ್ದೆ. 7,000 ಕ್ಯಾಸೆಟ್ ತಗೊಂಡೋಗಿ ಅಲ್ಲಿ 3 ದಿನ ನಡೀತದೆ. ಒಂದೇ ದಿನಕ್ಕೆ 7,000 ಕ್ಯಾಸೆಟ್ ಖಾಲಿ ಆಗೋಯ್ತು, ಕನ್ನಡ ತೆಲುಗು 2. ಆಮೇಲೆ ಅಲ್ಲಿ ಎಷ್ಟೋ ಜನ ಒಂದು ಯಾವುದೋ ಒಂದು ಟೇಪ್ ರೆಕಾರ್ಡೆಲ್ಲ ಹಾಡಾಡ್ತಾ ಇದ್ವಿ. ಜನ ಬರೋರು, ಒಬ್ಬ ಅಮ್ಮ ಬಂದ್ಬಿಟ್ಟು ತೆಲುಗಿನಲ್ಲಿ, ಅಪ್ಪಯ್ಯ ನನಗೆ ಈ ಕ್ಯಾಸೆಟ್ ಬೇಕು ಅಂದರು. ಆಯ್ತು ಕೊಡಮ್ಮ, 25 ರೂಪಾಯಿ ಕೊಡು ಅಂದೆ. ಅದೇ ನಾವೇನು ಜಾಸ್ತಿ ಇಡಲಿಲ್ಲ. ನಮಗೆ ನಮ್ಮ ಉದ್ದೇಶ ಅದು ಕನ್ನಡಕ್ಕಾದಂಥ ಇದು ಹೆಚ್ಚು ಜನಕ್ಕೆ ತಲುಪಬೇಕು ಅನ್ನೋ ಒಂದು 10,000 15,000 ಇದು ಹೋಗಿದೆ. ಅದು ಆಮೇಲೆ ಕ್ಯಾಸೆಟ್ಟು CD ಈಗ ಅಂತೆಲ್ಲ ಹೋಗಿದೆ, ಇನ್ನ ಹೋಗ್ತಾನೆ ಇದೆ ಅದು. ಆಮೇಲೆ ಅಯ್ಯಮ್ಮ ಬಂದು, ಯಾವ ಹಳ್ಳಿ ಹೆಣ್ಮಗಳು ಬಂದು, ನನ್ನ ತಾಯಿ ಯಾರೋ ಅವರು, ನನಗೆ ಈ ಕ್ಯಾಸೆಟ್ ಬೇಕು ಅಂದರು. ಆಯ್ತು 25 ರೂಪಾಯಿ ಕೊಡಮ್ಮ. ಅಯ್ಯಮ್ಮ ಈ ಅಡಿಕೆ ಸಂಚಿ ಇದೆ, ಅಡಿಕೆ ಚೀಲ ಹಿಂಗೆ ತೆಗೆದ್ಬಿಟ್ಟು ಆ ಕಡ್ಡಿಪುಡಿ ಒಳಗೆ ಇರೋಂಥದ್ದು 5 ರೂಪಾಯಿ ಕೊಟ್ಲು. ನನ್ನ ಹತ್ರ ಇರೋದಿದೆ, ಆದರೆ ಇದು ಬೇಕು ನನಗೆ. 5 ಕ್ಯಾಸೆಟ್ ಕೊಟ್ಟು ನನ್ನ ಹತ್ರ ಇರೋದಿಷ್ಟೇ ಅಂತ ಹೇಳಿದ್ರೆ ಈಗ ತೋರ್ಸಿದ್ರಿ ಹಿಂಗೆ ಎಲ್ಲಡಿಕೆ ಚೀಲ ಇದೆ, ಅದರಲ್ಲಿ ಕಡ್ಬುಡಿಯಲ್ಲಿ ಇಟ್ಟಂತ. ಅಂದ್ರೆ ತನಗೆ ಬೇಕು, ಆದ್ರೆ ತನ್ನಲ್ಲಿ ಕೊಳ್ಳುವ ಶಕ್ತಿ ಇಲ್ಲ ಅಲ್ಲ. ಅದಕ್ಕೆ ಈಗ ನನ್ಗೆ ನಾವು ಅದನ್ನ ದುಡ್ಡುಗಾಗಿ ಮಾಡಿದ್ದಲ್ಲ. ನಾವು ಕೈವಾರ ನಾರಾಯಣ ತಾತನ ನಿಜವಾದಂತ ಅವರ ಆಲೋಚನೆ ತತ್ವಗಳು ಪ್ರಸಾರ ಆಗಬೇಕು ಜನತೆಗಾಗಿ. ಅವರು ಜನತೆ ಜೊತೆ ಬದುಕಿದಂಥವ್ರು, ಸಾಮಾನ್ಯ ಜನಪರವಾದಂತ ನಮ್ಮ ದಾರ್ಶನಿಕ, ಆ ತರ ಬದುಕಿದಂಥವ್ರು. ಅವರು ಹೆಚ್ಚು ಜನಕ್ಕೆ ಮುಟ್ಟಲಿ ಅನ್ನೋ ಕಾರಣಕ್ಕಾಗಿ ಅದನ್ನ ತೆಲುಗಿನಲ್ಲಿ ತಗೊಂಬಂದ್ರಿ. ಅದನ್ನು ನೀವೇ ಹಾಡಿದ್ರ? ಅದನ್ನು ನಾನು ಹೇಳಿದೆ ಸರ್. ಅದು ನನಗೆ ಹೇಳಿದ್ನಲ್ಲ, ನನ್ನ ಲೈಫ್ ಆಂಬಿಷನ್ ಅದು. ನನ್ನ ಯಾಕೆಂದ್ರೆ ತೆಲುಗು ನಾನು ಹೆಚ್ಚು ಕಡಿಮೆ ನಿಮಗೆ ಸುಮಾರು 32 ಪ್ರಾಜೆಕ್ಟ್ಸ್ ಮಾಡಿದ್ದೀನಿ, ಸಿನಿಮಾಗಳು ಮ್ಯೂಸಿಕ್ ಮಾಡಿದ್ದೀನಿ, ಆಮೇಲೆ ಎಂಥದ್ದು ಡಾಕ್ಯುಮೆಂಟ್ರಿ ಇದಕ್ಕೆ ಮಾಡಿದ್ದೀನಿ. ಅವೆಲ್ಲಕ್ಕಿಂತ ನನಗೆ ನನ್ನದೇ ಆದಂಥ ನನ್ಗೆ ಸಂತೋಷ ಅಲ್ವ ಇದು, ನಿಜ. ಆಮೇಲೆ ಇದು ಯಾಕೆ ಅಂದರೆ, ಈಗ ನಾನು ಕೈವಾರ ನಾರಾಯಣ ತಾತನ ವರಪ್ರಸಾದದಲ್ಲಿ ಹುಟ್ಟಿದ್ದೀನಿ ಅನ್ನೋದು ಒಂದು ನನ್ನ ನಂಬಿಕೆ. ಹೇಗೆ ಅನಿಸ್ತದೆ ನಿಮಗೆ? ಹೇಗೆ ಅಂದ್ರೆ, ಈಗ ಈಗ ನಮ್ಮಲ್ಲಿ ಪ್ರತಿ ಸಲ ಈಗಲೂ ಕೂಡ ಆ ನಂಬಿಕೆ ಇದೆ. ಏನು ಹಳ್ಳಿಗಳಿಂದ ಜನ ಹೋಗಿ ಮಕ್ಕಳು ಬೇಕು ಅನ್ನೋ ಆ ಥರದ ಬೇಡಿಕೆಗಳೆಲ್ಲ ಇದೆಲ್ಲ ಸಂತಾನಾಪೇಕ್ಷೆ ಮಾಡ್ಕೊಂಡು ಬರ್ತಾರೆ. ಭಿಕ್ಷೆ ಒಂಥರ ಅಲ್ಲಿ ಇದು ಮಾಡ್ಕೊಂಡು ಬರ್ತಾರೆ, ಭಕ್ತಿಯಿಂದ ಮಾಡ್ಕೊಂಡು ನಮ್ಗೆ ಮಕ್ಕಳಿಲ್ದಾರೆ ಮಕ್ಕಳು ಕೊಡಪ್ಪ ಅಥವಾ ಹರಕೆ ಕಟ್ಕೊಂಡು ಬರ್ತಾರೆ. ಆ ಥರದ್ದು ನನ್ನ ತಂದೆ ತಾಯಿ
9 ಜನ ಮಕ್ಕಳಾದ್ಮೇಲೆ ಅಲ್ಲಿ ಹೋಗಿ ಅರಕೆ ಕಟ್ಕೊಂಡು ಬರಕ್ ಹೋಗಿದ್ದಾರೆ. ಹ್ಮ್. ನಮ್ಗಿನ್ ಮಕ್ಕಳು ಸಾಕಪ್ಪ ತಂದೆ ಅಂತ ಬಂದಿದ್ದಾರೆ. ಆ ತರ ಅರಕೆ ಕಟ್ಕೊಂಡು ಬಂದ ಮೇಲೆ ಹುಟ್ಟಿದವನು ನಾನು. ಓಕೆ ಓಕೆ. ಹ್ಮ್. ಅದಾದ್ಮೇಲೆ ನಾನು 10ನೇ ಮಗು. ನಾನು ಅದಕ್ಕೆ ಕೈವಾರ ನಾರಾಯಣ ತಾತನ ವರಪ್ರಸಾದ ನಾನು. ಬಹಳ ಸಂತೋಷ ಸರ್. ಯಾಕೆಂದರೆ ಗ್ರಾಮಗಳಲ್ಲಿ ಸಾಮಾನ್ಯವಾಗಿ ಈ ಸಂಸ್ಕೃತಿಯ ಮೊಳಕೆಯೊಡೆದದ್ದು ಮತ್ತು ಅದು ಒಂದು ಕಾಳಾದದ್ದು, ಹೂವಾದದ್ದು ಎಲ್ಲ ಗುಡಿಗುಂಡಾರಗಳ ಜಗಲಿಯ ಮೇಲೆ ಎನ್ನುವಂಥದ್ದು. ಹೌದು. ನಮ್ಮ ಭಜನೆಗೆ ಪ್ರತಿ ಶನಿವಾರ ಭಜನೆ ಮಾಡೋರು, ಭಜನೆಗೂ ನಮ್ಮ ಅಪ್ಪನ ಜೊತೆಯಲ್ಲಿ ಭಜನೆಗೆ ಹೋಗ್ತಾ ಇದ್ದೆ. ಕೈವಾರ ಮತ್ತು ಅಲ್ಲಿನ ತತ್ವಪದಗಳು ನಮ್ಗೊಂದು ರೀತಿಯ ನಮ್ಮವೇ ಅವು. ಈಗ ನೋಡಿ, ಇದೇ ಥರದ್ದ ಈಗ ನೀವು ಕೈವಾರ ತಾತನ ಇದು ಮಾಡೋದಕ್ಕೆ ನಿಮ್ಗೆ ಉತ್ತರ ಕರ್ನಾಟಕಕ್ಕೆ ಹೋದ್ರೆ ಶಿಶುನಾಳ ಶರೀಫರು ಅಷ್ಟೇ ಪ್ರಬಲವಾದಂಥ ದೊಡ್ಡ ಪರಂಪರೆಯಲ್ಲಿದೆ. ನೀವು ಹಳ್ಳಿ ಕೂಡ ನೀವು ಅದನ್ನು ನಾನು ಕಣ್ಣಾರೆ ಕಂಡಿದ್ದೀನಿ. ಆಮೇಲೆ ಇವತ್ತಿಗೂ ಕೂಡ ಅಲ್ಲಿ ಹುಣ್ಣಿಮೆ ದಿನ ಅಲ್ಲದೆ ಪ್ರತಿ ಶನಿವಾರ ಭಾನುವಾರ ಮತ್ತು ಬೇರೆ ಬೇರೆ ದಿನಗಳಲ್ಲಿ ಅಲ್ಲಿ ಕೂಡ ಶಿಶುನಾಳದಲ್ಲಿ ಭಕ್ತರು ಬಂದು ಅಲ್ಲಿ ಅವ್ರ ಕಾರ್ಯಕ್ರಮಗಳ ಅವ್ರ ಪಾಡ್ಗೆ ಅವ್ರು ಬಂದು ಹಾಡ್ಬಿಟ್ಟು ಹೋಗ್ತಾರೆ ಸರ್. ನಿಮಗೆ ಕೈವಾರ ತಾತನ ಹುಣ್ಣಿಮೆ ಇದು ಹಬ್ಬಗಳಾದಾಗ ನಿಮಗೆ ಲಕ್ಷಾಂತರ ಜನ, ಆಮೇಲೆ ಸಾವಿರಾರು ತಂಡಗಳು ಅವರೇ ಅವ್ರು ನೀವು ಯಾರು ಕರೆಯಲ್ಲ. ಓಕೆ. ಅವರೊಂದು 10 ಜನ ಬರ್ತಾರೆ, ಅಲ್ಲಿ ಕೈವಾರ ತಾತನ ತತ್ವಪದಗಳು ಹಾಡ್ತಾರೆ, ಅವ್ರು ಸಂತೋಷ ಪಡ್ತಾರೆ, ಅವ್ರ ಪಾಡ್ಗೆ ಅವ್ರು ಹೋಗ್ತಾರೆ. ಅಂದ್ರೆ ಅಲ್ಲಿನ ಮ್ಯಾನೇಜ್ಮೆಂಟ್ ಇದೆಯಲ್ಲ ಕೈವಾರ ತಾತನ ಕೈವಾರದ ಅವ್ರಿಗೆ ಊಟ ಪ್ರಸಾದ ಆ ಥರದ ವ್ಯವಸ್ಥೆ ನೋಡಿ. ಸೊ ಆ ಥರದ ಇದರಲ್ಲಿ ನನಗೆ ಇಡೀ ಬೇರೆ ಬೇರೆ ಕರ್ನಾಟಕದ ಎಲ್ಲ ಈ ಥರದ ಇವರು ಕೂಡ ಪ್ರಭಾವ ನನ್ನ ಮೇಲೆ ಹೆಚ್ಚಿದೆ. ಈಗ ನಿಮಗೆ ಸಾಮಾಜಿಕ ಹಿನ್ನೆಲೆಯ ಒಂದು ಹೋರಾಟಗಳಲ್ಲಿ ಪೂರ್ಣ ಪ್ರಮಾಣದಲ್ಲಿ ನಾನು ತೊಡಗಿಸ್ಕೊಂಡಿದ್ದರಿಂದ ನನಗೆ ಈ ಥರದ್ದು ಹೆಚ್ಚು ಇವು ನನಗೆ ಆಕರ್ಷಣೀಯ ಆಯಿತು. ನಾವು ಹೋರಾಟದ ನಾನು ಹೇಳಿದ್ನಲ್ಲ ಜೀತದ ಇದೊಂದು ಆ ಹೋರಾಟದ ಹಾಡುಗಳ ಜೊತೆಗೆ ಇದು ಕೂಡ ಒಂದು ರೀತಿಯ ಹೋರಾಟದ ಹಾಡುಗಳೇ ಅಂತ ನನ್ನ ಭಾವನೆ. ಯಾಕಂದ್ರೆ ನಮ್ಮಲ್ಲಿರುವಂತ ಪರಂಪರೆಯಲ್ಲಿರುವಂತ ಇದೆಯಲ್ಲ, ಈಗ ನೋಡಿ, ಬಿದಿರು ನಾನ್ಯಾರಿಗಲ್ಲಾದವಳು, ಹುಟ್ಟುತ್ತ ಹುಲ್ಲಾದೆ ಬೆಳೆಯುತ್ತ ಮರವಾದೆ, ತಾಯಂದಿರ ಕೈಯೊಳಗೆ ಕೇರುವ ಮೊರವಾದೆ, ನಾನ್ಯಾರಿಗಲ್ಲಾದವಳು, ಬಿದಿರು ನಾನ್ಯಾರಿಗಲ್ಲಾದವಳು, ಹುಟ್ಟುತ್ತ ಹುಲ್ಲಾದೆ ಬೆಳೆಯುತ್ತ ಮರವಾದೆ, ತಾಯಂದಿರ ಕೈಯೊಳಗೆ ಕೇರುವ ಮೊರವಾದೆ, ನಾನ್ಯಾರಿಗಲ್ಲಾದವಳು. ಅಂಬಿಗನಿಗರಿಗೋಲಾದೆ ಗಂಡಿಗೆ ಬಾಸಿಂಗವಾದೆ, ಇಟುಳ್ಳ ಹುಡುಗರಿಗೆ ಬೇಟಾಡೋ ಬಡುಗ್ಯಾದೆ, ನಾನ್ಯಾರಿಗಲ್ಲಾದವಳು. ಪಲ್ಲಕ್ಕಿ ದಂಡಿಗಾದೆ ಪತ್ರೆಗೆ ಬುಟ್ಟಿಯಾದೆ, ದೊಡ್ಡ ದೊಡ್ಡ ಮಠಗಳಲ್ಲಿ ಕಜ್ಜಾಯ ಬುಟ್ಟಿಯಾದೆ, ನಾನ್ಯಾರಿಗಲ್ಲಾದವಳು, ಬಿದಿರು ನಾನ್ಯಾರಿಗಲ್ಲಾದವಳು. ತಿಪ್ಪೆಯ ತಳಗಿದ್ದೆ ಆದರುದ್ದ ಬೆಳೆದಿದ್ದೆ, ತಿಪ್ಪೆಯ ತಳಗಿದ್ದೆ ಆದರುದ್ದ ಬೆಳೆದಿದ್ದೆ, ಸಿದ್ದರಾಮೇಶ್ವರಗೆ ನಂದಿಯ ಕೋಲಾದೆ, ನಾನ್ಯಾರಿಗಲ್ಲಾದವಳು, ಬಿದಿರು ನಾನ್ಯಾರಿಗಲ್ಲಾದವಳು. ದೇಶದೊಳು ಶಿಶುನಾಳಧೀಶನ ಮಠದೊಳು ಆ ದೇಶದೊಳು ಶಿಶುನಾಳಧೀಶನ ಮಠದೊಳು ಈಶಾನ ಮಠದೋಳು, ಸಾಧುಗಳ ಕೈಯಲ್ಲಿ ಏಕತಾರಿಗಳವಾದೆ, ನಾನ್ಯಾರಿಗಲ್ಲಾದವಳು, ಬಿದಿರು ನಾನ್ಯಾರಿಗಲ್ಲಾದವಳು. ಹುಟ್ಟುತ್ತ ಹುಲ್ಲಾದೆ ಬೆಳೆಯುತ್ತ ಮರವಾದೆ, ತಾಯಂದಿರ ಕೈಯೊಳಗೆ ಕೇರುವ ಮೊರವಾದೆ, ನಾನ್ಯಾರಿಗಲ್ಲಾದವಳು. ಇದು ವುಮೆನ್ ಎಂಪವರ್ಮೆಂಟ್ ಇದಕ್ಕೆ ಸಂಬಂಧಪಟ್ಟಂಗೆ ಆ ಕಾಲದಲ್ಲೇ ಶಿಶುನಾಳ ಶರೀಫರು ನಮಗೆ ಈ ಥರದೊಂದು ಗೀತೆಯನ್ನು, ಈ ಥರದೊಂದು ತತ್ವಪದವನ್ನು ನಮಗೆ ಕೊಡ್ತಾರೆ. ಅಂದರೆ ಈಗ ನಮ್ಮಲ್ಲಿ ಜಾನಪದ ಶೈಲಿ ಇಲ್ಲವೇ ಇಲ್ಲ. ನೀನು ತಾಕತ್ತಿದ್ರೆ ಹಾಡು ಬರಿ, ಇಲ್ಲ ಭಾವಗೀತೆ ಬರಿ, ಇಲ್ಲ ಸಿನಿಮಾ ಗೀತೆ ಬರಿ, ಅಥವಾ ಇನ್ನೇನೋ ಬರಿ. ಜಾನಪದ ಶೈಲಿ ಗೀತೆ ಅಂತೊಂದು ಏನಿದೆ, ಜಾನಪದ ಶೈಲಿ ಅನ್ನೋದೇ ಇಲ್ಲ. ಜಾನಪದನೇ ಮೂಲ ಜಾನಪದ. ನೀವು ಮಂಟೇಸ್ವಾಮಿನ ತಗೊಳ್ಳಿ,
ಮೈಲಾರಲಿಂಗಂದು ತಗೊಳ್ಳಿ, ನೀವು ಯಾರ್ದೇ ತಗೊಳ್ಳಿ, ಅಥವಾ ಬಿಡಿ ನಮ್ಮಲ್ಲಿ ಬೇರೆ ಬೇರೆ ನಮ್ಮ ಪ್ರಕಾರಗಳಿದೆ. ಹೌದು, ತತ್ವಪದಗಳ ಪ್ರಕಾರ ತಗೊಳ್ಳಿ, ಅಥವಾ ನಿಮ್ಗೆ ಇಂಥದ್ದು ಸರ್ ನಿಮ್ಗೆ ಹೊಲ ಕೊಯ್ಯೋಕೆ ಹಾಡು ಕಟ್ಕೊಂಡು, ನಾಟ್ಯ ಆಡೋಕೆ ಪದ ಇದೆ, ಎಲ್ಲವೂ ಇದೆ, ಪದ ಇದೆ, ಲಾವಣಿಗಳಿದೆ. ಇವೆಲ್ಲವೂ ಕೂಡ ಜನಪದ ಇದರಲ್ಲಿ ಒಂದು ಪ್ರಕಾರಗಳು, ಬೇರೆ ಬೇರೆ ಪ್ರಕಾರಗಳು. ನಮ್ಮಲ್ಲಿ ಏನಂದ್ರೆ ಜನಪದ ಶೈಲಿಯ ಗೀತೆ ಅಂತೇಳಿ ಕೆಟ್ಟದಾಗೆಲ್ಲ ಇದನ್ನ ಮಾಡಿಸ್ಬಿಟ್ಟು ಪ್ರಚಾರ ತಗೊಂಡು ಇದು ಮಾಡಿ, ಅದಕ್ಕಿಂತ ಇದು ಹೆಚ್ಚು ಶ್ರೇಷ್ಠವಾದಂಥದ್ದು ಈ ಹಾಡುಗಳು. ಅದಕ್ಕೆ ಹೆಚ್ಚು ನಾನು ಹೆಚ್ಚೆಚ್ಚು ನನ್ನ ಕಾರ್ಯಕ್ರಮಗಳಲ್ಲಿ ಅದನ್ನ ಹಾಡ್ತಾ ಹೋಗ್ತೀನಿ. ಮತ್ತು ಮನುಷ್ಯ ಯಾವಾಗ ಹುಟ್ಟಿದನೋ ಅಲ್ಲಿ ಸೌಂಡು ಮತ್ತು ಮತ್ತೊಂದು ಏನು ಅಂತ ಬಂತೋ ಅಲ್ಲಿಂದನೇ ಈ ಜನಪದ ಕೂಡ ಹುಟ್ಕೊಂಡ್ ಬಂದಿದೆ. ಈಗ ನಮ್ಮ ಗುರುಗಳಾದಂಥ ಬಿ ವಿ ಕಾರಂತರ ಅದನ್ನೇ ಹೇಳ್ತಾರೆ, ಮಾತು ಹಾಡಾಡೋ ತರ ಇರಬೇಕು ಅಂತ. ಮಾತು ಹಾಡುವ ತರ ಇರಬೇಕು. ಮಾತುಗಳು ನಾವಿಬ್ರು ಮಾತಾಡ್ತಿದ್ವಲ್ಲ, ಅದು ಹಾಡಾಡೋ ತರ ಕೇಳ್ಬೇಕಂತ ಕಿವಿಗೆ. ಅಂದ್ರೆ ಅಷ್ಟು ಮಧುರವಾಗಿರು. ಅದೇ ಹಾಡಿದೆಯಲ್ಲ, ಆ ಹಾಡು ನೀವು ಮಾತು ತರ ಮಾತಾಡೋ ತರನೂ ಇರಬೇಕು ಅಂತ. ಅಂದ್ರೆ ಅಷ್ಟು ಆತ್ಮೀಯವಾಗಿರ್ಬೇಕು. ಮತ್ತು ಅದೊಂದು ನಮ್ಮಲ್ಲಿ ನೆರೇಟಿವ್ ಫಾರಮ್ ಅಂತ ಇದೆ. ಈಗ ನಿಮ್ಗೆ ಇದಿದೆಯಲ್ಲ, ಯಾರು ಮಂಟೇಸ್ವಾಮಿ, ಇದು ಅವ್ರದ್ದು ಅದನ್ನ ಹಂಗೆ ಬರೋದು. ಈಗ ನೀವು ಉತ್ತನಹಳ್ಳಿ ಮಾರಮ್ಮ ತಂದನ್ನ ತಾನಾನ ತಂದನಾನ ತಾನಾನ ತಂದನ್ನ ತಾನಾನ ತಂದನಾನ ತಾನಾನ, ಕೇಳು ಉತ್ತನಹಳ್ಳಿ ಮಾರಮ್ಮ, ನಿನ್ನ ಭಾವನಾದ ನಂಜುಂಡೇಶ್ವರನು ಹೋಗಿ 3 ತಿಂಗಳಾಯ್ತಲ್ಲವ, ಅವನು ಹೋದಾಗ್ಲಿಂದ ನನ್ನ ಕಣ್ಣಿಗೆ ನಿದ್ದೆ ಅನ್ನೋದು, ಹೊಟ್ಟೆಗೆ ಅನ್ನ ಅನ್ನೋದು ಸೇರಿಲ್ಲಲ್ಲವ. ಅದು ಕಾವ್ಯಗಳು, ಕಥನ ಕಾವ್ಯಗಳು, ಹಾಡುಗತೆಗಳು. ಹಾವಾದ್ರೂ ಕಚ್ಚಬಾರ್ದ, ಚೇಳಾದ್ರೂ ಚುಚ್ಚಬಾರ್ದ, ಹೊಟ್ಟೆಯ ನೋವು ಬಂದು ಹಟ್ಟಿಗೆ ಹಿಡಿಯಬಾರ್ದ, ನಾಕಾರ ಜ್ವರ ಬಂದು ನರಳಾಡಿ ಸಾಯಬಾರ್ದ, ಕಳ್ಳವನ್ನಾಯಿಸು ತೊಡೆಯ ಬರಲಿಲ್ಲ ತಂಗಮ್ಮ, ತಂದನ್ನ ತಾನಾನ ತಂದನಾನ ತಾನಾನ. ಅಂದರೆ ಹಾಡು ನೀವು ಮಾತಾಡುವ ಥರನೂ ಬರಬೇಕು, ಮತ್ತು ಮಾತುಗಳು ಹಾಡು ಥರನೂ ಇರಬೇಕು. ಇದು ನಮ್ಮ ಫೋಕ್ಲೋರಲ್ಲಿ ಮಾತ್ರ ಇರೋದು. ನಿಜ. ಅಂದರೆ ಕಥನ ಕಾವ್ಯಗಳು ಅಂತೀವಿ. ಅದನ್ನು ಇನ್ನೂ ಸ್ವಲ್ಪ ಇದಕ್ಕೆ ಹೋದರೆ, ಅಂದರೆ ಇತ್ತೀಚೆಗೆ ನಮ್ಮ ಇವರು ಅದರಲ್ಲಿ ಹಾಡುಗತೆ ಅಂತೀವಿ. ಹಾಡು ಇರುತ್ತೆ, ಕಥೆನೂ ಇರುತ್ತೆ, ನಿರೂಪಣೆ ಇರುತ್ತೆ, ನರೇಷನ್ ಇರುತ್ತೆ. ನಾನು ದೇವನೂರು ಮಹಾದೇವ್ ಅವರ ಕುಸುಂಬಾಲೆಯನ್ನು ಹಾಡುಗತೆ ರೂಪದಲ್ಲಿ 2 ಗಂಟೆ 50 ನಿಮಿಷದ ಸಿಡಿ ಮಾಡಿದ್ದೀನಿ ನಾನು. ಇಡೀ ಕುಸುಂಬಾಲೆಯನ್ನು ಅವರು ಒಂದು ಮೊದಲ ಪೇಜ್ ತೆಗೆದಾಗಿಂದ, ಅಲ್ಲಿ ಮೊದಲ ಪೇಜ್ ತೆಗೆದ ತಕ್ಷಣ ಕಾಣೋದು ನಿಮಗೆ ಅಲ್ಲಮ್ಮನ ವಚನ ಒಂದು ಕಾಣುತ್ತೆ, ಎತ್ತಣ ಮಾಮರ ಎತ್ತಣ ಕೋಗಿಲೆ. ಅಲ್ಲಿಂದ ಕೊನೆಯ ಇದು ಮಾಡಿದಾಗ ಒಂದು ಉಪಸಂಹಾರ ಅಂತ ಅಲ್ಲಿಂದ ಅಲ್ಲಿವರೆಗೂ ಕೂಡ ಒಂದೇ ಒಂದು ಅಕ್ಷರವನ್ನ ತೆಗೆಯದೆ, ಬಹುಶಃ ಆ ಥರದ್ದು ಏನು ಎಕ್ಸ್ಪರಿಮೆಂಟ್ ಇದೆ ಫಸ್ಟ್ ಟೈಮ್. ಒಂದು ಇದು ಕಾದಂಬರಿ ಕಥೆಗಳನ್ನು ಬಹಳಷ್ಟು ಜನ ನಮ್ಮಲ್ಲಿ ಆಡಿಯೋ ಬುಕ್ ಅಂತ. ಸೊ ಇದು ದೇವನೂರು ಮಹಾದೇವ್ ಅವರ ಕುಸುಮ ಬಾಲೆ ಅಂತ ಮಾಡಿದ್ರಿ ಅಂತ ಹೇಳಿದ್ರಲ್ಲ, ಹೇಗನ್ನಿಸ್ತು ನಿಮಗೆ ಮಾಡಿದಾಗ? ಸರ್, ಅದು ನನ್ನ 8 ವರ್ಷಗಳ ಅದೊಂದು ಧ್ಯಾನ ನನಗೆ. ಅಂದರೆ ಈಗ ಆಲ್ಮೋಸ್ಟ್ ಆಲ್ ಫೈನಲ್ ಆಗಿ ಮಾಸ್ಟರ್ ಎಲ್ಲ ಆಗಿದೆ. ಈಗ ಅದನ್ನು ಬಿಡುಗಡೆ ಮಾಡಬೇಕು. ಸರ್, ತಾವು ಹೇಳಿದ್ರಿ ಬಿ ವಿ ಕಾರಂತರವರು ನನ್ನ ಗುರುಗಳು ಸರ್ ಅವರು. ನಾನು ರಂಗಾಯಣದಲ್ಲಿ ಆ್ಯಕ್ಚುಲಿ ಇಷ್ಟೆಲ್ಲ ಇದಾಗ್ತಾ ಇರುವಾಗಲೂ ನಾನು ಡಿಗ್ರಿ ಓದ್ತಾ ಇದ್ದೆ. ನಾನು ಅಲ್ಲಿ ಕೋಲಾರಲ್ಲಿ ಡಿಗ್ರಿ ಓದ್ತಾ ಇದ್ದೆ. ಅದಾದಮೇಲೆ ಅಲ್ಲಿ ಫೈನಲ್ ಡಿಗ್ರಿ ಇದ್ದಾಗ ಒಂದು ಆ್ಯಡ್ ಪ್ರಜಾವಾಣಿಯಲ್ಲಿ ಒಂದು ಜಾಹೀರಾತು ಬಂತು. ಬಿ ವಿ ಕಾರಂತರ ನೇತೃತ್ವದಲ್ಲಿ ಮೈಸೂರಲ್ಲಿ ರಂಗಾಯಣ ರೆಪಾರ್ಟ್ರಿ ಮಾಡ್ತಾರೆ, ನಾಟಕ ರೆಪಾರ್ಟ್ರಿ ಮಾಡ್ತಾರೆ ಅಂತ. ಆಮೇಲೆ ಜೊತೆಗೆ ದಲಿತ ಕಲಾಮಂಡಳಿ ಮತ್ತು ಇದು ಹಳ್ಳಿ ಇದು ಮಾಡ್ತಾ ಜೊತೆಗೆ ಸಮುದಾಯ ಕರ್ನಾಟಕ ಪ್ರಸನ್ನ ಮತ್ತು ಸಿ ಜಿ ಕೃಷ್ಣಸ್ವಾಮಿ ಅವರ ನೇತೃತ್ವದಲ್ಲಿ ಒಂದ್ಸಲಿ 79ರಲ್ಲಿ ಇಡೀ ರಾಜ್ಯ ಮಟ್ಟದ ಒಂದು ಜಾಥಾ ಆಯಿತು. ಹೊಸ ಮೌಲ್ಯಗಳತ್ತ ಸಮುದಾಯ ಜಾಥಾ ಅಂತೇಳಿ ಜಾಥಾ ಆಯಿತು. ಅದು ಆ ಜಾಥಾದಲ್ಲಿ ನಾನು ಒಬ್ಬ ಹಾಡುಗಾರನಾಗಿ ಪ್ರಾರಂಭ ಆಗ್ತಾನೆ ಏನು ಪಬ್ಲಿಕ್ಗೆ ಅಂದರೆ ಸಾರ್ವಜನಿಕರಿಗೆ ಕಂಡುಬಿಡ್ತಾ ಇದ್ದೆ ನಾನು. ಓಕೆ, ನಾನು ಊರಲ್ಲಿ ಆಡ್ಕೋತಾ ಇದ್ದೆ, ಮತ್ತೊಂದು ಏನೋ ಸ್ಕೂಲ್ಗಳಲ್ಲಿ ಅದೆಲ್ಲ ಆಡ್ತಾ ಇದ್ದೆ, ಕಾಲೇಜೆಲ್ಲ. ಅಂದರೆ ಸಾರ್ವಜನಿಕವಾಗಿ ಕಂಡುಬಿಡುವಂಥ ಇದು. ಆವಾಗ ಜಾಥಾದಲ್ಲಿ ಇಡೀ 1 ತಿಂಗಳು ಇಡೀ ಕರ್ನಾಟಕ, ಅರ್ಧ ಕರ್ನಾಟಕ ಅನ್ಸುತ್ತಿದ್ದೀವಿ ನಾವು. KJP ಪ್ರಾರಂಭ ಆಗಿದ್ದು, ಧಾರವಾಡದಲ್ಲಿ ಮುಕ್ತಾಯ ಆಯಿತು. ಅಲ್ಲಿ ನಾನು ಮಂಗಳೂರಿಗೆ ಹೋದಾಗ ಅಲ್ಲಿ ನನಗೆ ಚೋಮನ್ದುಡಿ ಸಿನಿಮಾ ತೋರಿಸಿದ್ರು ನಮ್ಮ ತಂಡಕ್ಕೆ. ಆ ಸೌಂಡ್ಸ್ ಅಂದರೆ ಅಲ್ಲಿ ನಿಮಗೆ ಎಲ್ಲೂ ಎಲೆಕ್ಟ್ರಾನಿಕ್ ಸೌಂಡೇ ಇಲ್ಲ. ನೋ ಗಿಟಾರ್, ನೋ ಕೀಬೋರ್ಡ್, ನೋ ರಿದಮ್ ಪ್ಯಾಡ್, ಅವ್ಯಾವೂ ಇಲ್ಲ. ಅಲ್ಲೆಲ್ಲ ನಮ್ದೆ ತಮಟೆ, ದುಡಿ, ಡೊಳ್ಳು, ಗೆಜ್ಜೆ, ಲೊಟ್ಟೆ, ಕರಟ, ಕೋಲು, ಈ ಥರದ ಗಗ್ಗರ. ಅಂದರೆ ನಮ್ಮ ಸುತ್ತಮುತ್ತ ಇರುವಂತಹ ವಸ್ತುಗಳವು.
ಓಕೆ. ಆದರೆ ಅವೆಲ್ಲವೂ ಕೂಡ ಬಿ ವಿ ಕಾರಂತರು ನಮ್ಮ ಗುರುಗಳು ಅವನ್ನ ಮ್ಯೂಸಿಕ್ ಆಗಿ ಕನ್ವರ್ಟ್ ಮಾಡಿ ಬಳಸಿದ್ದಾರೆ. ಮಂಗಳೂರಿನಲ್ಲಿ ನೋಡಿದಂಥ ಚೋಮಂದುಡಿ ಸಿನಿಮಾ ಇದೆಯಲ್ಲ, ಅಲ್ಲಿ ಬರುವಂಥ ಹಾಡು, ಅಲ್ಲಿರುವಂಥ ಭಾಷೆ, ಅಲ್ಲಂತ ಇದ್ದದ್ದು ಅದು ಶಿವರಾಮ್ ಕಾರಂತರ ಕತೆ ಅಲ್ವಾ, ಅದಕ್ಕೆ ರಾಷ್ಟ್ರ ಪ್ರಶಸ್ತಿ ಎಲ್ಲ. ಇವ್ರ ಮ್ಯೂಸಿಕ್ಕು ಮತ್ತು ಹಾಡು ಕೂಡ ಆಡಿದ್ದಾರೆ. ಓಕೆ. ಇವ್ರ ಹತ್ರ ಕಲಿಬೇಕು ನನಗೆ, ಬಿ ವಿ ಕಾರಂತರ ನನಗೆ ಗುರುಗಳಾಗಬೇಕು ಅಂತ ನನಗೊಂದು ಎಲ್ಲೋ ಮನಸ್ಸಲ್ಲಿ ಉಳ್ಕೊಂಡ್ಬಿಡ್ತದೆ. ಸೊ ಅಲ್ಲಿ ಉಳ್ಕೊಂಡಿತ್ತಲ್ಲ, ನಾನು ಆಮೇಲೆ ಬಂದ ಮೇಲೆ ಅದು ಆ ಜಾಹೀರಾತು ನೋಡಿದ ತಕ್ಷಣ ಇಮ್ಮಿಡಿಯೇಟಾಗಿ ಹಾಕಿ ಆಮೇಲೆ 3-4 ಇಂಟರ್ವ್ಯೂಗಳಾದವು. 4 ಇಂಟರ್ವ್ಯೂ, ಹೆಚ್ಚು ಕಡಿಮೆ 250 ಜನ ಅಪ್ಲಿಕೇಶನ್ಸ್ ಹಾಕಿದ್ರು. ಕೊನೆಗೆ 25 ಜನನ ಆಯ್ಕೆ ಮಾಡಿಕೊಂಡ್ರು. ಅದರಲ್ಲಿ ನೀವು ಒಬ್ಬರು. ಅದರಲ್ಲಿ ನಾನು 11ನೇವನು. ಆ 5 ವರ್ಷ ಅವ್ರ ಜೊತೆಯಲ್ಲಿ ಬದುಕಿದಂಥ ಇದೆಯಲ್ಲ, ನನಗೊಂಥರ ಸಂಗೀತ ಮತ್ತು ಒಂದು ಮ್ಯೂಸಿಕ್, ಒಂದು ನಾಟಕಕ್ಕೆ, ಆಮೇಲೆ ಒಂದು ಸಿನಿಮಾಗೆ, ಆಮೇಲೆ ಒಂದು ಯಾವುದೋ ಒಂದು ಹಾಡಿಗೆ ಒಂದು ಮ್ಯೂಸಿಕ್ ಹೆಂಗೆ ಸಾತಾಗಿರ್ಬೇಕು, ಎಷ್ಟು ಪೂರಕವಾಗಿರ್ಬೇಕು ಅನ್ನೋದು. ಈಗ ನಮ್ಮಲ್ಲಿ ಈಗ ನಾವು ಹಾಡುಗಳು ಕೇಳ್ತೀವಲ್ವಾ, ನಿಮಗೆ ದನಿನೇ ಕೇಳಲ್ಲ. ನೀವೊಂದು ಈಗ ನಾನು ಅದನ್ನು ದೂಷಿಸ್ತಿಲ್ಲ. ಈಗ ಸಿನಿಮಾನೋ ಅಥವಾ ಬೇರೆ ಬೇರೆ ಹಾಡುಗಳು ನಾವು ಕೇಳ್ತೀವಲ್ವಾ, ಅದರಲ್ಲಿ ದನಿನೇನೋ ನಮಗೆ ಲಿರಿಕ್ಸೇ ಕೇಳಲ್ಲ, ಹಿಮ್ಮೇಳ ಜಾಸ್ತಿ ಆಗಿರುತ್ತೆ. ಹಿಮ್ಮೇಳ ಅದೇ ವಾದ್ಯ ಅಂದ್ರೆ ಇಲ್ಲಿ ತಾಕತ್ತಿಲ್ದೇ ಇರೋವಾಗ, ಯಾಕೆಂದ್ರೆ ಗಂಟ್ಲಲ್ಲಿ ತಾಕತ್ತಿರ್ಬೇಕಲ್ಲ, ಕಂಠದಲ್ಲಿ ತಾಕತ್ತಿಲ್ದಿರುವಾಗ ಹಿಮ್ಮೇಳದ ವಾದ್ಯಗಳು ಅವ್ರನ್ನ ಆವರಿಸ್ಕೊಂತದೆ. ನಿಜ. ಸೊ ಅವಾಗ ನಮ್ಗೇನು ಬರೀ ವಾದ್ಯ ಕೇಳ್ತೀವಿ ಅಷ್ಟೇ. ಕರೆಕ್ಟ್. ಆದ್ರೆ ಅವರು ಹಂಗಲ್ಲ. ಒಂದು ಲಿರಿಕ್ಸ್, ಸಾಹಿತ್ಯ, ಇನ್ನೊಂದು ದನಿ. ನಮ್ಮ ಪರಂಪರೆಯಲ್ಲಿ ಗುರು ಪರಂಪರೆ ಅಂತ ಒಂದಿದೆ. ಹೌದು. ಇದು ಗುರು ಪರಂಪರೆ ಹೆಂಗಿರ್ತದೆ ಅಂದ್ರೆ, ಒಂದು ಮನುಷ್ಯನಿಗೆ ಗುರು ಮತ್ತು ಶಿಷ್ಯ ಅನ್ನೋದಿದೆಯಲ್ಲ, ಅದು ಮಗು ತರದ್ದು. ಈಗ ನಮ್ಮಲ್ಲಿ ಕೈವಾರ ನಾರಾಯಣ ತಾತ ಶಿಷ್ಯ ಅಗ್ರತನಯ ಅಂತಾನೆ, ಶಿಷ್ಯಾಗ್ರತನಯ ಅಂತಾರೆ. ದೊಡ್ಡ ಮಗನೂ ಹೌದು. ಅದಕ್ಕಾಗಿ ಅವರ ವಿದ್ಯೆಯನ್ನು ಅವ್ರಿಗೆ ಮುಟ್ಟಿಸ್ತಾರೆ. ಅಂದ್ರೆ ಅವ್ರಿಗೆ ನಂಬಿಕೆ ಇರುತ್ತೆ, ಈ ವಿದ್ಯೆ ಇವನು ಇಲ್ಲಿ ಕಲ್ತವನು ಮುಂದೆ ಇನ್ನೊಬ್ರಿಗೂ ಇದು ಮಾಡ್ತಾನೆ ಅಂತ. ಸೊ ಆ ಥರದ್ದು ನಮ್ಮಲ್ಲಿ ದೊಡ್ಡ ಪರಂಪರೆ ಇದೆ. ಈಗ ಮಂಡ್ಯದಲ್ಲಿ ಒಬ್ರು ತಂಬೂರು ಜವರಯ್ಯ ಅಂತ ಒಬ್ರು ಇದ್ದಾರೆ ಸರ್. ಈಗ ಅವ್ರಿಗೆ ಒಂದು ಬಹುತೇಕ 95-90 ದಾಟ್ಬಿಟ್ಟಿದೆ. ಓಕೆ. ಅವರು ಒಂದು ಮೂಲ ತತ್ವಪದ ಹಾಡ್ತಾರೆ. ಗುರುವೇ ನಿನ್ನ ಆಟ ಬಲ್ಲವರ್ಯಾರ್ಯಾರೋ, ಶಿವನೇ ನಿನ್ನಾಟ ಬಲ್ಲವರು ಯಾರ್ಯಾರು. ಕುಂಬಾರ ಗುಂಡಣ್ಣನ ಮನೆಯ ಮಡಿಕೆಯ ನಾದ ಕೇಳಿ, ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ತೈತೋಮೆಂದು ಕುಣಿದ, ಗುರುವೇ ನಿನ್ನಾಟ ಬಲ್ಲವರು ಯಾರ್ಯಾರೋ, ಶಿವನೇ ನಿನ್ನಾಟ ಬಲ್ಲವರು ಯಾರ್ಯಾರು. ಅಡಪದ ಅಪ್ಪಣ್ಣನ ಮನೆಯ ಸನ್ನಾಯಿ ಸ್ವರವ ಕೇಳಿ, ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ತೈತೋಮೆಂದು ಕುಣಿದ, ಗುರುವೇ ನಿನ್ನಾಟ ಬಲ್ಲವರು ಯಾರ್ಯಾರೋ, ಶಿವನೇ ನಿನ್ನಾಟ ಬಲ್ಲವರು ಯಾರ್ಯಾರು. ಮಡಿವಾಳ ಮಾಚಯ್ಯನ ಮನೆಯ ಮಡಿಯ ಸುಗಂಧ ಕಂಡು, ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ತೈತೋಮೆಂದು ಕುಣಿದ, ಗುರುವೇ ನಿನ್ನಾಟ ಬಲ್ಲವರು ಯಾರ್ಯಾರೋ, ಶಿವನೇ ನಿನ್ನಾಟ ಬಲ್ಲವರು ಯಾರ್ಯಾರು. ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ತೈತೋಮೆಂದು ಕುಣಿದ, ಗುರುವೇ ನಿನ್ನಾಟ ಬಲ್ಲವರು ಯಾರ್ಯಾರೋ, ಶಿವನೇ ನಿನ್ನಾಟ ಬಲ್ಲವರು ಯಾರ್ಯಾರೋ. ಕುರುಬರ ಬೀರಪ್ಪನ ಮನೆಯ ಕಂಬಳಿ ಗದ್ದುಗೆ ನೋಡಿ, ಕುರುಬರ ಬೀರಪ್ಪನ ಮನೆಯ ಕಂಬಳಿ ಗದ್ದುಗೆ ನೋಡಿ, ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ತೈತೋಮೆಂದು ಕುಣಿದ, ಗುರುವೇ ನಿನ್ನಾಟ ಬಲ್ಲವರು ಯಾರ್ಯಾರೋ, ಶಿವನೇ ನಿನ್ನಾಟ ಬಲ್ಲವರು ಯಾರ್ಯಾರು. 95-96 ವರ್ಷ ಅಜ್ಜನಿಗೆ ಇವತ್ತು. ಯಾವಾಗ ಕಲ್ತ್ರಿ ಅಂದ್ರೆ ಗೊತ್ತಿಲ್ಲ. ಅಂದ್ರೆ ಬಹುತೇಕ ಒಂದು 80-85 ವರ್ಷಗಳಿಂದ ಅದನ್ನು ಹಾಡ್ಕೊಂಡ್ ಬರ್ತಾರೆ, ಹೆಚ್ಚು ಕಡಿಮೆ. ಬಹಳ ಸಂತೋಷ ಸರ್. ಈಗ ತಾವು ಕರ್ನಾಟಕದ ರಂಗಾಯಣ ರೆಪರ್ಟರಿನ ತಾವು ಸೇರಿದ್ರಿ. ಅದಾದ ಮೇಲೆ ಸಾಕಷ್ಟು ವಿಶೇಷ ಪರಿಣಿತಿಯನ್ನು ತಾವು ಪಡೆದುಬಿಟ್ಟು ಗ್ರೀಕ್ ನಾಟಕವನ್ನು ಕೂಡ ತಾವು ಅಮೆರಿಕದ ನ್ಯೂಯಾರ್ಕ್ನಲ್ಲಿ ಪ್ರದರ್ಶನ ಮಾಡಿದ್ರಿ. ಅದರ ಅನುಭವ ಏನು? ವಸೀಲಿ ಅಂತೇಳಿ ಒಬ್ಬರು ಅಮೆರಿಕದಿಂದ ಒಬ್ಬ ಡೈರೆಕ್ಟರ್ ಬಂದಿದ್ರು. 2ನೇ ವರ್ಷ 3ನೇ ವರ್ಷ ರಂಗಾಯಣದಲ್ಲಿ
ಅಂದರೆ ಆಗಲೇ 1 ವರ್ಷ ನಾವು ಪೂರ್ವರಂಗ ಅಂತ ಹೇಳ್ಬಿಟ್ಟು ಬೇರೆ 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 ಇವೆಲ್ಲ ಮಾಡ್ತಾ ಇದ್ವಿ. ಅದಾದಮೇಲೆ ಏನೋ ಒಂದು ನಾಟಕವಾಗಿ ಒಂದು ಪ್ರೊಡಕ್ಷನ್ ಒಂದು ತಗೊಂಡು ಫುಲ್ ಫ್ರೆಡ್ಜ್ ಪೂರ್ಣ ಪ್ರಮಾಣದ ಒಂದು ನಾಟಕದ ಏನೋ ತಯಾರಿ, ತರಬೇತಿ ಮತ್ತು ಪ್ರದರ್ಶನ ಅಂತ. ಸೊ ತಯಾರಿ, ತರಬೇತಿ ಮತ್ತು ಪ್ರದರ್ಶನ ಆ ಥರದ್ದು ತಗೊಂಡಿದ್ದು ಫಸ್ಟ್ ಟೈಮ್ ಆ ಥರ ಒಂದು ತಗೊಂಡ್ವಿ. ಅದು ಒಂದು ಕ್ಲಾಸಿಕ್. ಅದು ಹಿಪೋಲಿಟಿಸ್ ಅನ್ನೋದು ಒಂದು ಹಿಪೋಲಿಟಸ್ ನಾಟಕ ಇದೆ, ಯೂರಿಪಿಡಸ್ ನಾಟಕ. ಅದು ಭಾಳ ದೊಡ್ಡ ಗ್ರೀಕ್ ಪ್ಲೇ. ಅದು ಭಾಳ ದೊಡ್ಡ ಕ್ಲಾಸಿಕ್ಗಳಲ್ಲಿ ಅದು ಒಂದು. ಅದನ್ನು ನಮ್ಮ ರಘುನಂದನ್ ಅಂತೇಳಿ ನಮ್ಮ ರಂಗಾಯಣದಲ್ಲೇ ಪ್ರಶಿಕ್ಷಕರಾಗಿದ್ದರು ನನ್ನ ಗುರುಗಳು. ರಘುನಂದನ್, ಎಸ್ ರಘುನಂದನ್, ಶಾ ರಘುನಂದನ್ ಅಂತನೋ ಬರಿತಾ ಇರ್ತಾರೆ. ಅವರು ಅದನ್ನು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿದ್ರು. ಭಾಳ ಅದ್ಭುತವಾದಂಥ ಅದೊಂದು ಕಾವ್ಯ ಅದು. ಸೊ ಅದಕ್ಕೆ ನಮಗೆ, ನಾನು ಮೇಳದಲ್ಲಿದ್ದೆ ಇವಾಗ. ಅದ್ರಲ್ಲಿ ಬರೋದೇ ಮೇನ್ ಕ್ಯಾರೆಕ್ಟರ್, 2 ಕ್ಯಾರೆಕ್ಟರ್ ಬರ್ತವೆ. ಅದು ಉಳಿದಿದ್ದೆಲ್ಲ ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್, 3 ಕ್ಯಾರೆಕ್ಟರು ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ ಬರ್ತಾರೆ. ಅದ್ರ ಜೊತೆಗೆ ಮೇಳ ಇರ್ತದೆ. ಸೊ ಅದು ಇಲ್ಲಿ ಪ್ರದರ್ಶನ ಆಯ್ತು. ಇಲ್ಲಿ ಆದಮೇಲೆ ಆ ನಾಟಕವನ್ನು ಅಮೇರಿಕಾದಲ್ಲಿ ಪ್ರದರ್ಶನ ಮಾಡಿದ್ವಿ 28 ದಿನಗಳು. ಮೊದಲ ಬಾರಿಗೆ 91ನಲ್ಲಿ. 91ನಲ್ಲಿ ನಾವು ಅಮೆರಿಕಾಗೆ ಫಸ್ಟ್ ಟೈಮ್ ಹೋಗಿದ್ದು. ಅಮೆರಿಕ ನ್ಯೂಯಾರ್ಕ್ ಇದರಲ್ಲಿ ಲಮಾಮಾ ಥಿಯೇಟರ್ ಅಂತೇಳಿ, ನ್ಯೂಯಾರ್ಕ್ನ 4ನೇ ಸ್ಟ್ರೀಟೋ 6ನೇ ಸ್ಟ್ರೀಟೋ ಇದರಲ್ಲಿ ಲಮಾಮಾ ಥಿಯೇಟರ್ ಅಂತೇಳಿ. ಅದರಲ್ಲಿ ಹೆಚ್ಚು ಕಡಿಮೆ 12 ಶೋ ಆಯ್ತು. 12 ಶೋ ಆಯ್ತು. ನಾವು ಆಲ್ಮೋಸ್ಟ್ ಅಲ್ಲಿ 28 ದಿವಸಗಳೆಲ್ಲ ಇದನ್ನ ಇದು ಮಾಡಿ ಒಂದು ಸಂಗೀತಕ್ಕೆ ಒಂದು ಹೊಸ ಪರಂಪರೆಯನ್ನು, ಆಯಾಮವನ್ನು ಒಂದು ಪರಂಪರೆಯನ್ನು ಕೊಟ್ಟವರು ಅವರು. ಒಂದು ಥಿಯೇಟ್ರು, ರಂಗಭೂಮಿ ಮತ್ತು ಜಾನಪದ, ಇವೆರಡು ನಮ್ಮ ಉಸಿರು. ಒಂದು ಕಡೆ ಬಿ ವಿ ಕಾರಂತರು, ಇನ್ನೊಂದು ಕಡೆ ಕೋಟಿಗೆನಹಳ್ಳಿ ರಾಮಯ್ಯ, ಅಥವಾ ಇನ್ನೊಂದು ಈ ಥರದ ನನ್ನ ನುಡಿಯ ಗುಡಿಗಾರರು. ಸೊ ಈ ಇದರಲ್ಲಿ ನಾವು ಹೆಚ್ಚಿಗೆ ತೊಡಗಿಸ್ಕೊಂಡು, ಅಂದರೆ ಸರ್ ಈಗ ಒಂದೇನಂದ್ರೆ ಜನಪದ ಇದೆಯಲ್ಲ, ಮನುಷ್ಯನಿಗೆ ತನ್ನ ಗತದ ದಿನಗಳನ್ನು, ಅಂದರೆ ಒಂದು ಸ್ವಚ್ಛವಾದಂಥ ಬದುಕನ್ನು ತೋರಿಸ್ಕೊಡುವಂಥ ಒಂದು ದೊಡ್ಡ ವೇದಿಕೆ. ಸೊ ಹಾಗಾಗಿ ನಾನು ಆಕಾಶವಾಣಿ ಆಗಲಿ ಅಥವಾ ಆಕಾಶವಾಣಿ ದೂರದರ್ಶನ ಆಗಲಿ ಕರೆದ್ರೆ ನಾನು ಎಷ್ಟೇ ನನಗೆ ಇದಿದ್ರು ಕೂಡ ಓಡೋಡಿ ಬರ್ತೀನಿ ಸರ್. ನಿಜವಾದಂಥ ಇದು ಕೊಡೋದು ಇಲ್ಲೇ ಸಿಗೋದು ನಮಗೆ ಫಾರ್ಮ್ಯಾಟ್. ಬೇರೆ ಕಡೆ ನಾನು ಹೋಗಲ್ಲ. ಇಲ್ಲಿ ನೀವು ನಿಮಗೆ ಒಂದು ನಿಜವಾದಂಥ ಜನರಿಗೆ ಬೇಕಾದಂಥ ಒಂದು ನಮ್ಮ ಕಲೆ, ಸಂಸ್ಕೃತಿ, ಪರಂಪರೆ ಇದಕ್ಕೆ ಸಂಬಂಧಪಟ್ಟಂಗೆ ಶುದ್ಧವಾದಂಥ ನೆಲೆಯಲ್ಲಿ ಕೊಡುವಂಥ ಕೆಲಸ ಇದನ್ನ ಕೊಡೋಕ್ಕೆ ಪ್ರಾರಂಭ ಇದು ಮಾಡೋದ್ರಿಂದ ನಾನು ಕೂಡ ಆ ಥರದ ಒಂದು ನನ್ನ ಮನಸ್ಥಿತಿ ಕೂಡ ಅದೇ ಇದರಿಂದ ಬಹಳ ಸಂತೋಷ ಸರ್. ಯಾಕೆಂದ್ರೆ ನೀವು ಹೇಳ್ತಾ ಇದ್ರಿ ಏನು ಬಹಳ ಶುದ್ಧವಾದಂಥ ಸಂಗೀತಕ್ಕೆ ಆಕಾಶವಾಣಿ ಮಾನ್ಯತೆ ಕೊಡ್ತಾ ಇದೆ 100%. ಸೊ ಈ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮದ ಕಡೆಯದಾಗಿ ತಾವು ಏನನ್ನು ಹೇಳಲಿಕ್ಕೆ ಬಯಸ್ತೀರಿ ಸರ್? ಒಂದು ನವೆಂಬರ್ ತಿಂಗಳಿದು ಪ್ರಾರಂಭದ ಕನ್ನಡ ಇದೆಯಲ್ಲ, ಒಂದು ಕುವೆಂಪು ಅವ್ರದ್ದು ಒಂದು ಚಿಕ್ಕ ಗೀತೆ ಇದು. ಅದು ನಾನು ಏನು ಹೇಳ್ಬೇಕು ಅಂದ್ಕೊಂಡಿದ್ದೀನಿ ಅದನ್ನಲ್ಲಿ ನಾನು ಹೇಳ್ಬಿಡ್ತೀನಿ. ಬಹಳ ಸಂತೋಷ, ಹೇಳಿ. ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ, ಬಾರಿಸು ಕನ್ನಡ ಡಿಂಡಿಮವ, ಸತ್ತಂತಿಹರನು ಬಡಿದೆಚ್ಚರಿಸು, ಕಚ್ಚಾಡುವರನು ಕೂಡಿಸಿ ಒಲಿಸು, ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರ್ ಸುರಿಸು, ಒಟ್ಟಿಗೆ ಬಾಳುವ ತೆರದಲ್ಲಿ ಹರಿಸು, ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ, ಬಾರಿಸು ಕನ್ನಡ ಡಿಂಡಿಮವ. ಕ್ಷಯಿಸೇ ಶಿವೇತರ ಕೃತಿಯಲ್ಲಿ, ಮೂಡಲಿ ಮಂಗಳ ಮತಿಯಲ್ಲಿ, ಕ್ಷಯಿಸೇ ಶಿವೇತರ ಕೃತಿಯಲ್ಲಿ, ಮೂಡಲಿ ಮಂಗಳ ಮತಿಯಲ್ಲಿ, ಕವಿ ಋಷಿ ಸಂತರ ಆದರ್ಶದಲ್ಲಿ, ಕವಿ ಋಷಿ ಸಂತರ ಆದರ್ಶದಲ್ಲಿ, ಸರ್ವೋದಯವಾಗಲಿ ಸರ್ವರಲಿ, ಸರ್ವೋದಯವಾಗಲಿ ಸರ್ವರಲಿ, ಬಾರಿಸು ಕನ್ನಡ ಡಿಂಡಿಮವ, ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ, ಬಾರಿಸು ಕನ್ನಡ ಡಿಂಡಿಮವ. ಕನ್ನಡದ ಡಿಂಡಿಮವನ್ನ ಇಡೀ ಜಗತ್ತಿನಾದ್ಯಂತ ತಾವು ಬಾರಿಸ್ತಾ ಇದ್ದೀರಿ. ನಿಮ್ಮ ನುಡಿ ಸೇವೆ ನಿರಂತರವಾಗಿರಲಿ ಅನ್ನುವಂಥದ್ದು ನಮ್ಮೆಲ್ಲ ಕೇಳುಗರ, ಕನ್ನಡಿಗರೆಲ್ಲರ ಹಾರೈಕೆ ಸರ್. ನಿಮ್ಮ ಅಭಿಪ್ರಾಯಗಳನ್ನು, ನಿಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕಾಗಿ ನಮ್ಮ ಎಲ್ಲ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಪ್ರಿಯ ಕೇಳುಗರೆ,
ಕನ್ನಡ ರಾಜ್ಯೋತ್ಸವ ಮಾಸಾಚರಣೆಯ ಸಂದರ್ಭದಲ್ಲಿ ನುಡಿ ನಿತ್ಯೋತ್ಸವ ಕಾರ್ಯಕ್ರಮ ಸರಣಿ ನೀವು ಇದೀಗ ಕೇಳಿದ್ರಿ. ಇದರಲ್ಲಿ ಗಾಯಕ ಶ್ರೀ ಪಿಚ್ಚಳ್ಳಿ ಶ್ರೀನಿವಾಸ್ ಅವರು ಭಾಗವಹಿಸಿದ್ರು. ಇವರ ಜೊತೆ ಪಾಲ್ಗೊಂಡಿದ್ರು ಡಾಕ್ಟರ್ ಎಎಸ್ ಶಂಕರನಾರಾಯಣ. ಇಳೆಯ ಗಲವ ಹಿಡಿಯಲು ಮುಗಿಲ ಗಲವ ತೋರಲು